ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತಾವು ಎಲ್ಲರೂ ಟೈಟಲ್ ಅಂತೂ ನೋಡಿರಿ, ಸಂತಾನ, ಶಾಂತಿ, ದುಡ್ಡು. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಯಾಕೆ? ಇದು ಒಂದು ಜನರಲ್ ರೀಡಿಂಗ್. ಯಾಕಂದ್ರೆ ಇದೇನು ಒಬ್ಬರಿಬ್ಬರು ಪ್ರಾಬ್ಲಮ್ ಅಲ್ಲ, ದಿಸ್ ಇಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್. ಮೂರರೊಳಗೆ ಯಾವುದರೇ ಒಂದು ವಿಷಯಕ್ಕೆ ತೊಗೊಂಡು ಎಲ್ಲರಿಗೂ ಒಂದು ಸಮಸ್ಯೆ ಇದ್ದೇ ಇರ್ತೈತಿ. ಈಗ ನನ್ನ ಹತ್ರ ಯಾರಾದರೂ ಬರ್ತಾರಲ್ಲ ಈಗ ಕನ್ಸಲ್ಟೇಷನಿಗೆ ಅಂತಂದು ಹೇಳಿ, ಸೊ ನಾ ಇವ್ರನ್ನ ಟಾಪಿಕನ್ನು ನೋಡಿನ ನಾ ಇನ್ಸ್ಪೈರ್ ಆದೆ. ಸೊ ನಾನು ಅಂದ್ಕೊಂಡೆ ನನಗೆ ತಿಳಿದಿದ್ದು ಒಂದು 4 ವಿಷಯ ಹೇಳ್ತೇನೆ. ಆಮೇಲೆ ಇವೆರಡೂ ಡೆಕ್ ಯೂಸ್ ಮಾಡೋಣ. ನೋಡಿರಿ, ಡೆಕ್ ಅಂತಂದ್ರೆ ಹೆಂಗಿರ್ತೈತಿ ಅಂತಂದ್ರೆ, ಇದನ್ನು ಯಾರೂ ಸಿಂಪ್ಲಿ ಹಂಗೆ ತಯಾರು ಮಾಡಿರೋದಿಲ್ಲ. ಇದನ್ನು ತಯಾರು ಮಾಡಬೇಕು ಅಂತಂತಂದ್ರೂ ಸಹಿತ ಇದಕ್ಕೂ ದೇವರ ಕೃಪೆ ಬೇಕು. ಹಂಗೆ ಡೆಕ್ಸ್ ಯಾವ ತಯಾರು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಈ ಟ್ಯಾರೋ ಕಾರ್ಡಿಗೆ ಈ ಒರಾಕಲ್ ಡೆಕ್ಸು ಕರೆಕ್ಟಂಗೆ ಹೊಂತಿರ್ತಾವೆ ಆ ರೀಡಿಂಗಿಗೆ ಮತ್ತು ಆ ವಿಷಯಕ್ಕೆ. ಅದು ಹೆಂಗೆ ಅದನ್ನು ವಿಚಾರ ಮಾಡ್ಬೇಕಂತ ಸುಮ್ಮನೆ ಯಾರಾದರೂ ಏನಾದರೂ ಒಂದು ಡೆಕ್ ತಯಾರು ಮಾಡ್ತೇನೆ ಅಂತಂತಂದ್ರೆ ಆಗಂಗಿಲ್ಲ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂದರೆ, ಡೆಕ್ಸ್ ಬಂದರೂ ಸಹಿತ ಎಲ್ಲ ಡೆಕ್ಸ್ನೂ ಒಮ್ಮೆ ಯೂಸ್ ಆಗ್ತಿರಂಗಿಲ್ಲ. ನೋಡ್ರಿ, ನಾವು ನಮಗೆ ಬೇಕಂತ ಹೇಳಿ ತರಿಸಿರ್ತೇವೆ. ಆದರೆ ಹೆಂಗಿರ್ತೈತೆ ಅಂದ್ರೆ, ಆ ಡೆಕ್ಗಳು ನಮಗೂ ಸೂಟ್ ಆಗ್ತಿರೋದಿಲ್ಲ, ಅದು ರೀಡಿಂಗಿಗೂ ಸೂಟ್ ಆಗ್ತಿರೋದಿಲ್ಲ. ಒಮ್ಮೆ ಸುಮ್ಮನೆ ಹಂಗೆ ಬಿದ್ದುಬಿಡ್ತಾವೆ ತಂದದ್ದು ಡೆಕ್ಸ್. ಅದರಿಂದ ಏನೂ ಯೂಸ್ ಆಗಂಗಿಲ್ಲ, ದುಡ್ಡು ಖರ್ಚಾಗಿರ್ತೈತೆ ಅಷ್ಟೇ. ಸೊ ತಮಗೇನೀಗ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ದುರ್ಗಾದೇವಿಯಿಂದ ಮತ್ತು ಇದು ಲಕ್ಷ್ಮೀ ದೇವಿ ಡೆಕ್ ಇದೆ. ಈ ಡೆಕ್ನಿಂದ ತಮಗೇನು ಮೆಸೇಜ್ ಬರಾಕತ್ತೈತಿ? ತಾವು ಯಾವ ವಿಷಯ ಬದಲಾಗಿ ತಾವು ಸೀರಿಯಸ್ಲಿ ವಿಚಾರ ಮಾಡಬೇಕು, ಅಥವಾ ತಾವು ಎಲ್ಲಿ ಸುಧಾರಿಸ್ಕೋಬೇಕು, ತಾವೆಲ್ಲಿ ಸುಧಾರಿಸ್ಕೋಬೇಕು, ತಮ್ಮ ಮಕ್ಕಳನ್ನ ಎಲ್ಲಿ ಸುಧಾರಿಸ್ಬೇಕು, ಅದು ದುಡ್ಡಿನ ವಿಷಯದಾಗ ಹೆಂಗೆ ಕೇರ್ಫುಲ್ಲಂಗೆ ಇರಬೇಕು, ಯಾವ ವಿಷಯಗಳ ಬದಲಾಗಿ ಮುಂಜಾಗ್ರತೆ ವಹಿಸಬೇಕು ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ಇದು ಒಂದು ಜನರಲ್ ರೀಡಿಂಗ್, ಸರಿನಾ? ನೋಡಿರಿ, ನಾವು ಲಕ್ಷ್ಮೀ ದೇವಿನ ವರ್ಷಿಪ್ ಮಾಡ್ತಿರ್ತೇವೆ. ಓಕೆ, ವರ್ಷಿಪ್ ಮಾಡೋ ಮುಂದೆ ಏನಾಕೈತಿ, ಇದು ಭಾಳ ಸೂಕ್ಷ್ಮ ಎನರ್ಜಿ. ನೀವು ಎಷ್ಟು ಸೂಕ್ಷ್ಮ ಇರ್ತೀರೋ ಅಷ್ಟೇ ಸೂಕ್ಷ್ಮ ರೀತಿಯೊಳಗೆ ಒಲಿತಾಳಾಕಿ. ಓಕೆ, ಆಕೆಗೆ ಒಂಚೂರು ಬಿರ್ಸಂಗೆ ಅಥವಾ ಏನಾದರೂ ಹಿಂಗೆ ನಿಂದನೆ ಅದು ಈ ಥರದ್ದು ಏನಾದರೂ ಆಕೆಗೆ ಯಾರು ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ರೆ ಆಕೆಗೆ ಒಂಚೂರು ಸೇರಿಗೆ ಬರೋಂಗಿಲ್ಲ. ಮತ್ತು ಅಂತೆಲ್ಲ ಜಗದಾಗ ನಿಲ್ಲಂಗಿಲ್ಲ. ಲಕ್ಷ್ಮೀ ದೇವಿ ನೆಕ್ಸ್ಟ್ ವರ್ಜನ್ ಅಂದರೆ ಯಾರು? ದುರ್ಗಾದೇವಿ ಅಂತಂದ್ರೆ ಏನು? ನಿಮ್ಮ ಮನೆಯೊಳಗಿಂದ ಏನೇ ಆ ಥರದ ನೆಗೆಟಿವ್ ಎನರ್ಜಿ ಇದ್ದರೂ ಹೊಡೆದು ಹೊರಗೆ ಹಾಕುವಂಥದ್ದು. ಓಕೆ, ಸೊ ಅದಕ್ಕೆ ದೇವಿ ಲಕ್ಷ್ಮಿ ಏನು ಹೇಳಾಕತ್ತಾಳ ಮತ್ತು ದುರ್ಗಾದೇವಿ ಏನು ಹೇಳಾಕತ್ತಾಳ ಅಂತಂದು ಹೇಳಿ ನೋಡೋಣ. ನಾನು ಅದರ ಸಲುವಾಗಿ ಒಂದೆರಡು ಡೆಕ್ ಚೂಸ್ ಮಾಡಿಕೊಂಡೆ. ಎಷ್ಟು ಕರೆಕ್ಟ್ ಬಂದಾವೆ ನೋಡ್ರಿ ಕಾರ್ಡ್ಸ್. ಹೆಂಗೆ ಗೊತ್ತಾ? ಏನು ಟೈಟಲ್ ಏನೈತಿ? ಸಂತಾನ. ಓಕೆ, ಮನಸ್ಸಿನ ಶಾಂತಿ, ಮತ್ತಿದು ದುಡ್ಡು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವು ಮೇಲಿಂದ ಮೇಲೆ ನಮ್ಮ ಲೈಫ್ದೊಳಗೆ ಯಾಕೆ ಅನುಭವಿಸ್ತೀವಿ, ಅಥವಾ ಇವ ವಿಷಯಗಳು ನಮ್ಮಲ್ಲಿ ಯಾಕೆ ರಿಪೀಟೆಡ್ಲಿ ರಿಪೀಟ್ ಆಗ್ತಾವೆ. ಎಷ್ಟು ವಿಚಿತ್ರ ನೋಡ್ರಿ, ಇಲ್ಲೂ ಶನಿ ಐತಿ, ಅಲ್ಲೂ ಶನಿ ಐತಿ. ನೋಡ್ರಿ, ಈ ರೀಡಿಂಗ್ ಏನು ಹೇಳ್ತೈತಿ ಅಂಥೇಳಿ. ಓಕೆ, ಇದ್ರ ಜೋಡಿ ನಾವು ಕುಂಡ್ಲಿದನ್ನು ಸ್ವಲ್ಪ ವ್ಯವಹಾರ ಹೇಳ್ತಾನೆ. ಯಾಕಂದ್ರೆ ನನ್ನ ಕಡೆ ಕುಂಡ್ಲಿ ತೊಗೊಂಡು ಬರ್ತಾರಲ್ಲ ಜನ. ಸೊ ಅವ್ರು ಆನ್ಲೈನ್ದಾಗಿಂದ ಅವ್ರು ಬಂದಿರ್ತಾರೆ. ಸೊ ನೀವು ಯಾರೇ ನೋಡ್ತಿದ್ರಿ ಅಂತಂತಾರೆ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ಯಾವುದೇ ವಿಷಯ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ರಿ ಅಂತಂದ್ರೆ ಅರ್ಥ ಆಗ್ತಾವ. ಏನು ಯಾವುದೇ ವಿದ್ಯೆ ನಮ್ಗಿಂತ ಮುಂಚೆ ಅಂತೂ ಏನೂ ಹುಟ್ಟಿಲ್ಲ, ಮನುಷ್ಯನ ಮಾಡ್ಯಾನ ಅದನ್ನೆಲ್ಲ. ಎಷ್ಟು ಕರೆಕ್ಟ್ ಕಾರ್ಡ್ ಬಂದತ್ತೆ ನೋಡ್ರಿ. ಯಾವುದು ಅಂತಂದರೆ ಸನ್ ಕಾರ್ಡ್. ಸನ್ ಅಂತಂದ್ರೆ ಏನು?
ಐದನೇ ಮನೆ ಐದನೇ ಮನೆಗೆ ಸಂಬಂಧಪಟ್ಟಂಥ ಗ್ರಹ ಸೂರ್ಯ. ಓಕೆ, ಇವು ಐದನೇ ಮನೆಯೊಳಗೆ ಸಿಂಹರಾಶಿ ಇರ್ತೈತಿ. ಸಿಂಹರಾಶಿನ ನಾವು ಇಲ್ಲಿಂದ ಏನೇನು ನೋಡ್ತೇವೆ, ನಾವು ನಮ್ಮ ಮಕ್ಕಳು ನೋಡ್ತೇವೆ, ನಮ್ಮ ಸಂಬಂಧಗಳನ್ನು ನೋಡ್ತೇವೆ, ನಮ್ಮ ಪೂರ್ವಜನ್ಮದ ಪುಣ್ಯ ನೋಡ್ತೇವೆ, ನಮ್ಮ ಸಾಧನೆ ನೋಡ್ತೇವೆ, ಆಧ್ಯಾತ್ಮಿಕ ಸಾಧನೆ. ಓಕೆ, ಆಧ್ಯಾತ್ಮಿಕ ಸಾಧನೆ ನೋಡ್ತೇವೆ, ನಮ್ಮ ಮಕ್ಕಳು ನಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡ್ತಾರೆ ನೋಡ್ತೇವೆ, ನಮ್ಮ ಮಕ್ಕಳ ಫ್ಯೂಚರ್ ನೋಡ್ತೇವೆ. ಇಷ್ಟೆಲ್ಲ ವಿಷಯಗಳನ್ನು ನೋಡ್ತೇವೆ. ನಮ್ಮ ಪಿತೃಗಳನ್ನು ನೋಡ್ತೇವೆ. ನೋಡಿರಿ ಇಲ್ಲಿ ಈ ಪಿತೃಗಳನ್ನು ಹೆಂಗೆ ನೋಡ್ತೇವೆ ಅಂತಂತಾರೆ, ಇಲ್ಲಿ ಎರಡೂವರೆ ಪ್ರತಿಯೊಂದು ಮನೆಗೆ ಎರಡೂವರೆ ನಕ್ಷತ್ರಗಳು ಸಂಬಂಧಪಟ್ಟವು. ಇಲ್ಲೇ ಮಗ ನಕ್ಷತ್ರ ಐತೆ. ನಕ್ಷತ್ರ ಸ್ವಾಮಿ ಕೇತು ಅಂದ್ರೆ ರೂಟ್ಸ್. ಕೇತು ಅಂದ್ರೆ ನಿಮ್ಮ ಪಿತೃಗಳು, ನಿಮ್ಮ ಹಿರಿಯರ. ಪೂರ್ವ ಫಾಲ್ಗುಣಿ ಮತ್ತು ಉತ್ತರ ಫಾಲ್ಗುಣಿ, ಶುಕ್ರ ಮತ್ತು ಸೂರ್ಯ. ಅವ್ರೂ 2 ನಕ್ಷತ್ರ ಇದ್ರೊಳಗನ ಬರ್ತಾವೆ. ಮಗ ನಕ್ಷತ್ರ ಪೂರ್ತಿ ಬರ್ತೈತೆ. ಇಲ್ಲಿಂದ ಅಧಿಕಾರ, ಅಂತಸ್ತು ಎಲ್ಲ ನೋಡ್ತೇವೆ ನಾವು. ಇಲ್ಲಿಂದ ಎಜುಕೇಷನ್ ನೋಡ್ತೇವೆ. ಆಮೇಲೆ ವೇದ, ಶಾಸ್ತ್ರ, ಪಠಣ ನೀವೆಷ್ಟು ಚೆಂದಾಗೆ ಪಠಿಸ್ತೀರಿ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಫಾದರ್ ಫಿಗರ್ ಆಗಲಿ ಅಂಥವ್ರಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಅನ್ನೋದನ್ನು ನಾವು ಇಲ್ಲಿಂದನೇ ನೋಡ್ತೇವೆ, ಈ ಮನೆಯಿಂದ. ಇದು ಹೆಂಗಪ್ಪ ಅಂತಂತಂದರೆ, ಇದು ನೀವು. ಓಕೆ, ಇದು 9ನೇ ಮನೆ ಅಂದರೆ ಭಾಗ್ಯದ ಮನೆ. ಭಾಗ್ಯ ನಿಮ್ಮ ತಂದೆ ಅಂತ ಇಟ್ಕೋರಿ. ನಿಮ್ಮ ತಂದೆ ನಾವಿಲ್ಲಿ ನೋಡ್ತೇವೆ, ನಿಮ್ಮ ಮಕ್ಕಳನ್ನ ನಾವಿಲ್ಲಿ ನೋಡ್ತೇವೆ. ಭಾಗ್ಯದ ಮನೆ. ಓಕೆ, ಈ ಥರ ಕುಂಡ್ಲಿ ನಾವು ಹೀಗೆಲ್ಲ ರೊಟೇಟ್ ಮಾಡಿದನ್ನು ನೋಡ್ತಿರ್ತೇವೆ. ಸೊ ಇಲ್ಲಿ ನೋಡಿರಿ, ಮಗ ನಕ್ಷತ್ರ ಐತೆ. ಮಗ ನಕ್ಷತ್ರ ಪೂರ್ತಿ ಬರ್ತೈತಿ. ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷದ ಇರ್ತೈತಿ. ಸೊ ಮಗ ನಕ್ಷತ್ರ ಪೂರ್ತಿ ಇಲ್ಲಿ ಬರ್ತೈತಿ. ಉತ್ತರ ಫಾಲ್ಗುಣಿ, ಪೂರ್ವ ಫಾಲ್ಗುಣಿ. ಈಗ ಇದು ಏನು ಹೇಳ್ತೈತಿ ಅಂತಂತಂದ್ರೆ, ಮಕ್ಕಳು ನಮ್ಮ ಜೋಡಿ ಮಾತಾಡಂಗಿಲ್ಲ ರೀ. ಮಕ್ಕಳು ನಮ್ಮ ಜೋಡಿ ಮಾತಾಡಂಗಿಲ್ಲ, ಹೊಲ ಮನೆ ಸರಿ ಹಿಂಗೆ ನೋಡ್ಕೊಳಂಗಿಲ್ಲ, ಬರೀ ಜಗಳ ಮಾಡ್ತಾರೋ, ಒದರಾಡ್ತಾರೋ ಅಂತಂದರೆ ಇದರ ಅರ್ಥ ಸೂರ್ಯ ಅಂತಂದ್ರೆ ಏನು, ನಿಮ್ಮ ಲೀನಿಯೇಜ್ ಅಂದರೆ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಂಥ ಗ್ರಹ ಏನೈತಿ ಅದೆಲ್ಲರ ಬಹುತೇಕ ಅಫ್ಲಿಕ್ಷನ್ದಾಗಿರ್ಬೋದು. ರಾಹು ಕೇತುನ ಎಕ್ಸಸ್ಸಾಗಿ ಬಂದಿರ್ಬೋದು. ರಾಹು ಕೇತು 180 ಡಿಗ್ರಿ ಮುಂದೆ ಆ ಮನೆ ಇದರ ಬದರ ಇರ್ತಾರೆ. ಅವ್ರ ನಡಕ್ಕೆ ಏನಾದರೂ ಸೂರ್ಯ ಬಂದಿರ್ಬೋದು. ಅಥವಾ ಸೂರ್ಯ ತನ್ನ ಮನೆ ಬಿಟ್ಟು ಬೇರೆ ಯಾವುದಾದ್ರು ರಾಹು ಕೇತು ಮಾರ್ಸ್ ಇಂಥವ್ರ ನಡಕ್ಕೆ ಅವ್ರು ಕುಂತಿರ್ಬೋದು. ಅಂದರೆ ಅಫ್ಲಿಕ್ಷನ್ದಾಗಿರ್ಬೋದು. ಅಂದರೆ ಇದರರ್ಥ ಲೀನಿಯೇಜ್ದೊಳಗೆ ಈ ಥರದ ಪ್ರಾಬ್ಲಮ್ ಬಂದಿರ್ತೈತಿ. ಎದ್ರ ಸಲುವಾಗಿ ಅಂತಂದರೆ ಹಿರಿಯರ ಸಲುವಾಗಿ. ನೋಡಿರಿ, ಸತ್ತ ಮೇಲೆ ಎಲ್ಲರೂ ದೇವರಲ್ಲ, ಸತ್ತ ಮೇಲೆ ಎಲ್ಲರೂ ದೇವರನ್ನ ಒಂದು ರೀತಿಯಿಂದ ಪಿತೃದೇವತೆಗಳು ಅಂತಂತಾರೆ. ಆದರೆ ಇದ್ದಾಗ ನಾವು ಏನೇನು ಮಾಡ್ಯಾವ ಅಂತ ನಮಗರೆ ಏನು ಗೊತ್ತಿರ್ತೈತಿ. ಯಾರು ಒಳ್ಳೆಯವ್ರು ಇರ್ತಾರೋ, ನೀವು ಅದಿರೋ, ನಾನು ಅದೇನೋ. ಯಾರು ಒಳ್ಳೆಯವರು ಇರೋಂಗಿಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಈಗ ನಮ್ಮ ಪಿತೃದೇವತೆಗಳು ಅಂತಂತಾರೆ, ಅವರೆಲ್ಲರೂ ಏನು ಭಾಳ ಚಲೋನ ಐತ್ರನು ಇಲ್ಲ, ಅವರು ಯಾರಿಗೇನಾದರೂ ಅನ್ಯಾಯ ಮಾಡಿರ್ಬೋದು. ಸೊ ಈಗ ನಮ್ಮಲ್ಲಿ ಅದರದ್ದು ಪ್ರಾಬ್ಲಮ್ ಹೆಚ್ಚಿಗೆ ಆಗೈತಿ ಅಂತಂತಂದ್ರೆ ನಾವು ವಿಚಾರ ಮಾಡ್ಬೇಕು ಅದನ್ನು. ನಮ್ಮಲ್ಲೇ ಯಾಕೆ ಹೆಚ್ಚಿಗೆ ಪ್ರಾಬ್ಲಮ್ ಐತಪ್ಪ, ನಮ್ಮ ಮನೆ ಮಗ್ಗಲ್ದವ್ರಿಗೆ ಅಷ್ಟು ಪ್ರಾಬ್ಲಮ್ ಇಲ್ಲ, ಅವರೆಲ್ಲರೂ ಆರಾಮದಾರಲ್ಲ. ಕಂಪ್ಯಾರಿಸನ್ ಬರಬೇಕಿಲ್ಲೇ. ಇದರರ್ಥ ನಮ್ಮಲ್ಲಿ ಏನಾದರೂ ಸ್ವಲ್ಪ ದೊಡ್ಡ ಗಡಬಡಿ ಆಗಿರಬಹುದು. ಎಷ್ಟೋ ಸರ್ತಿ ಎಂತೆಂಥವು ಇರ್ತಾವೆ. ಯಾರ್ಯಾರ್ದೋ ಲ್ಯಾಂಡ್ ಕಸ್ಕೊಂಡಿರ್ತೀವಿ, ಅವರು ಮರಿಗಿರ್ತಾರೆ. ಯಾರ್ಯಾರಿಗೋ ಮಕ್ಕಳ ಸಲುವಾಗಿ ಏನೇನೋ ನಾವು ಕೆಟ್ಟ ಕೆಲಸ ಮಾಡಿರ್ತೀವಿ, ಮಕ್ಕಳ ಸಲುವಾಗಿ ಕೆಟ್ಟ ಕೆಲಸ ಮಾಡಿರ್ತೀವಿ. ಅವ್ರ ಮಕ್ಕಳಿಗೆ ಏಡಿಗೆ ಕಂಡ್ರೆ ನಮಗೆ ಆಗ್ತಿರೋದಿಲ್ಲ. ಒದರಾಡೋದು, ಚೀರಾಡೋದು. ಈಗ ಸಪೋಸ್ ಈ ಥರದ ವಿಷಯಗಳೆಲ್ಲ ಆಗ್ತಿದ್ದು ಅಥವಾ ಹಿಂದಾದದ್ದು ಈಗೆಲ್ಲ ಮರುಕಳಿಸ್ತಿದ್ದು ಮಾಡ್ತಿದ್ದು ಅಂತಂತಂದ್ರೆ, ಈಗ ಮಕ್ಕಳು ದೊಡ್ಡವಾಗಿದ್ದು ಅಂದ್ರೆ ನಮಗಂತೂ ಸುಧಾರ್ಸೋಕ್ಕೇನಾಗೋದಿಲ್ಲ. ಯಾಕಂತಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಂದು ಕೇಳ್ತಾರೆ ಅಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಮ್ಮನ್ನು ನಾವು ಸುಧಾರಿಸ್ಕೋಬೇಕೀಗ. ನಮ್ಮನ್ನು ಹೆಂಗೆ ಸುಧಾರಿಸ್ಕೋಬೇಕು ಅಂತಂತಂದ್ರೆ ನಾವು ಶಾಂತಂಗೆ ಇರೋದು, ರಿಯಾಕ್ಟ್ ಜಾಸ್ತಿ ಮಾಡೋಂಗಿಲ್ಲ. ಈಗ ಅಂತಾರೆ, ಇಲ್ಲರಿ ಅವರೆಲ್ಲ ಬೈತಾರ್ರಿ, ಹಂಗೆ ಮಾಡ್ತಾರ್ರಿ, ಹಿಂಗೆ ಮಾಡ್ತಾರ್ರಿ. ಒಂದು ಸ್ವಲ್ಪ ದಿನ ಈ ಥರ ಮಾಡಿ ನೋಡಿರಿ. ಯಾಕಂದ್ರೆ ನೋಡಿರಿ, ಇವತ್ತಿಲ್ಲ ನಾಳೆ ಈ ನಿಮ್ಮ ವಂಶದೊಳಗೆ ಏನು ಈ ಥರ ನಡ್ಕೊಂಡು ಬಂದೈತಿ ಅದರದ್ದು ಕಾರ್ಡ್ ಕಟ್ಟಿಂಗ್ ನೀವೇ ಮಾಡ್ಬೇಕು, ಮತ್ತು ಯಾರೂ ಮಾಡೋಂಗಿಲ್ಲ. ನಾನು ವಂಶದಾಗಿತ್ತಂದ್ರೆ ಅದನ್ನು ನಾನು ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ಜನ್ರೇಷನಿಗೆ ನಾನು ಅದನ್ನ ಕೊಡೋದು. ಈಗ ಇವು ಜಗಳ ಮಾಡ್ತಾವೆ, ಮುಂದಿನ ಜನ್ರೇಷನ್ ಅದನ್ನು ಅದನ್ನು ಮಾಡ್ಕೋತಕ್ಕ. ಅಂದ್ರೆ ಪೂರ್ತಿ ಮನೆತನ ಎಲ್ಲಿ ತನಕ ನಮ್ಮ ಬ್ಲಡ್ ಈ ಭೂಮಿ ಮೇಲೆ ಐತೆ ಅಲ್ಲಿ ತನಕ ಇದೇ ಕೆಲಸನ. ಸೊ ಹೆಂಗಾರೆ ಮಾಡಬೇಕು, ಇದ್ರ ಕಾರ್ಡ್ ಕಟ್ ಮಾಡಕ್ಕೆ ನೋಡ್ರಿ ಅದರ. ಓಕೆ, ಬರೀ ಮನುಷ್ಯರಿಗಷ್ಟ ತೊಂದರೆ ಕೊಡ್ತಾರೆ ಅಂತಂತಲ್ಲ, ನೆನಪಿಟ್ಕೊಳ್ರಿ. ಮನ್ಯಾಗ ನೀವು ಪ್ರಾಣಿಗಳನ್ನು ಸಾಕಿದ್ರಿ ಮಾಡಿದ್ರಿ, ಅವಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಿರ್ಲಿಲ್ಲ, ಅವ್ರದ್ದು ಅನುತನು ಕೇಳ್ತಿರ್ಲಿಲ್ಲ, ವಯಸ್ಸಾದು ಎಲ್ಲರ ಹೋಗಿದೆ ಬಿಟ್ಟು ಬಂದೆ. ನೋಡ್ರಿ, ದೊಡ್ಡ ಎನಿಮಲ್ಸ್ ಎಲ್ಲ ಯಾರು ನೋಡ್ಕೋತಾರೆ ಅಂದ್ರೆ ಶನಿ ನೋಡ್ಕೋತಾರೆ. ಸಣ್ಣ ಎನಿಮಲ್ಸ್ ಅಂತಂದರೆ ಇದು ಬೆಕ್ಕನ್ನ ರಾಹು ನೋಡ್ಕೋತಾರೆ, ಕೇತು ನಾಯಿ ನೋಡ್ಕೋತಾರೆ. ಈ ಥರದ ಎಲ್ಲ ಥರದ ಡಿವಿಷನ್ಸ್ ಬೇರೆ ಅದಾವೆ. ನೀವು ಎದ್ರ ಜೋಡಿನೂ ಅನ್ಯಾಯ ಮಾಡೋಕ್ಕೆ ಬರ್ಲಾರ್ದಂಗೆ ನೋಡಿರಿ. ಅವ್ರ ಪ್ರಾಣಿಗಳು ಇಲ್ಲಿ ಕುದುರೆನೂ ತೋರಿಸಾರಲ್ಲ, ಅವರು ಪ್ರಾಣಿಗಳನ್ನು ತಮ್ಮ ಸಲುವಾಗಿ ತಾವೇ ಪಾಪ ಎಂದೂ ಹೋಗಿ ಸ್ಟ್ಯಾಂಡ್ ತೊಗೊಳಕ್ಕೆ ಬರೋಂಗಿಲ್ಲ. ಈಗ ಯಾರು ಕಟ್ಟಾಕಿ ನೀವು ಒಂದು ಪ್ರಾಣಿ ಬಡಿಯಾಕತ್ತೀರ ಅಂದ್ರೆ ಪಾಪ ಏನು ಮಾಡ್ಬೇಕದ, ಬಡ್ಸ್ಕೊಂಡು ಸಾಯ್ಬೇಕಷ್ಟೆ.
ಅದ್ರ ಬಡಿಬೇಕಂತಂದ್ರೆ ದೇವ್ರು ನಮಗೆ ಬುದ್ಧಿ ಕೊಟ್ಟ ಅನ್ನೋದಿಲ್ಲ, ಅದು ಜೀವ ಹೋಗೋ ತನಕ ಬಡಿಯೋದನ ಅಂತಂತಾರೆ. ಎಷ್ಟೆಲ್ಲ ಕ್ರೂರಿ ಜನ ಇರೋಂಗಿಲ್ಲ, ಏನೆಲ್ಲ ಮಾಡಿರ್ತೀವಿ ರೀ ನಾವು. ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ, ನಾಯಿ ಇತ್ತು ರೀ ಭಾಳ ವರ್ಷ ಇದ್ರಿ, 14 ವರ್ಷ ಐತ್ರಿ, ಮುದುಕಾತ್ರಿ ಹೋಗಿ ಬಿಟ್ಟು ಬಂದೀವಿ ರೀ. ಅರೆ ಕೊಯ್ ಸೆನ್ಸ್ ಐ ಕ್ಯಾ ಇಸ್ಕೆ ಅಂದ್ರೆ ನನ್ನ ಹತ್ರ ಬಂದವ್ರು ಹೇಳ್ತಿರ್ತಾರೆ. ನನಗೆ ಇಷ್ಟು ನನ್ನ ಮನಸ್ಸು ಮರಗತ್ತಲ್ಲ, ನಾನು ನಿಮಗೆ ಹೇಳ್ತೇನೆ ಮಾಡಬಾರ್ದಂಥವನ್ನೆಲ್ಲ. ನೀವು ಏನೇ ಇದ್ರು ನೋಡಿರಿ, ಇದು ನಮ್ಮ ವೈಯಕ್ತಿಕ ಸಂಬಂಧಗಳನ್ನು ತೋರಿಸುವಂಥ ಮನೆ. ಫಸ್ಟಿಗೆ ಬಾಕಿದ್ದೆಲ್ಲ ಬಿಟ್ಬಿಡ್ರಿ ನೀವು, ಸಾಧನೆ ಅದು ಇದು ನಿಮ್ಮ ಮಕ್ಕಳು ಎಲ್ಲ ಬಿಟ್ಬಿಡ್ರಿ. ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಸನ್ನು 5ನೇ ಮನೆ ತೋರಿಸ್ತತಿ. ಅಂದರೆ ಇದರ ಅರ್ಥ ನಾವು ಎಲ್ಲ ವಿಷಯದೊಳಗೆ ಎಲ್ಲ ಸಬ್ ಧಜಿಯಾ ಹುಡುಗ ಉಸ್ ಚೀಸ್ಕ ಎಲ್ಲನ ಹಾಳು ಮಾಡಿದ್ವಿ ಅಂತ. ರಿಲೇಷನ್ಸ್ ಎಲ್ಲ ನಾಯಿ ಜೊತೆ ಇರಲಿ, ಬೆಕ್ಕಿನ ಜೊತೆ ಇರಲಿ, ಮನುಷ್ಯರ ಜೊತೆ ಇರಲಿ, ಎಲ್ಲರ ಜೊತೆ ಹಾಳು ಮಾಡೋದಂದ್ರೆ ಇದೇ ಮನೆ ನಾನು. ಸೊ ಈ ಮನೆ ಅಫ್ಲಿಕ್ಷನ್ದಾಗಿತ್ತು ಅಂತಂತಂದ್ರೆ ನಿಮಗೆ ಅದು ಪ್ರಾಬ್ಲಮ್ ಮಾಡೇ ಮಾಡ್ತೈತಿ. ಮತ್ತು ಇಲ್ಲಿ ಹೆಂಗೆ ನೋಡಿರಿ, ನೀವು ಹೆಣ್ಮಕ್ಳು ಒಂದೊಳೆ ಆಗಿದ್ರು ಅಂತಂದರೆ, ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳೇ ಇರಲಿ, ಲೇಜಿ ಇದ್ರಿ ಅಂತ ತಿಳ್ಕೊಡ್ರಿ. ನಮ್ಮನ್ನು ನಾವೇ ಭಾಳ ಕ್ರಿಟಿಸೈಸ್ ಮಾಡ್ಕೊತಿದ್ವಿ, ನಮ್ಮನ್ನು ನಾವೇ ತೆಗೆಳ್ಕೊತಿದ್ವಿ, ನಮ್ಮನ್ನು ನಾವೇ ಕೀಳು ಮಟ್ಟದಿಂದ ನೋಡ್ಕೊತಿದ್ವಿ. ಇದರರ್ಥ ನಮ್ಮಲ್ಲಿರುವಂಥ ಲಕ್ಷ್ಮಿನ, ನಮ್ಮಲ್ಲಿರುವಂಥ ದುರ್ಗಾದೇವಿನ, ನಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿನ ನಾವೇ ಇನ್ಸಲ್ಟ್ ಮಾಡ್ಕೊಂಡಂಗೆ. ಆ ಫೆಮಿನೈನ್ ಎನರ್ಜಿ ಹೆಂಗೆ ಕೆಲಸ, ಈಗ ದುರ್ಗಾದೇವಿ ಯಾಕೆ ಕೆಲಸ ಮಾಡಬೇಕು? ನೀವೇ ದುರ್ಗಂದ ಒಂದು ಅಂಶ ಹೋದಿಲ್ಲ. ನಮ್ಮನ್ನು ನಾವು ಅಷ್ಟು ತೆಗೆದುಕೊಂಡು, ನಮ್ಮನ್ನು ನಾವು ಅಷ್ಟು ಇನ್ಸಲ್ಟ್ ಮಾಡ್ಕೊಂಡ್ರೆ, ನೀವೆಂದಾದರೂ ಆಕಿನ ನೀವೆಂದಾದರೂ ಅಷ್ಟು ಒಳ್ಳೆಯ ದೃಷ್ಟಿಯಿಂದ ನೋಡಿ ಆಕಿನ ಪೂಜೆ ಮಾಡೋಕೆ ನೀವು ಸಾಧ್ಯನೇ ಇಲ್ಲ. ಪ್ರತಿಯೊಂದು ಇಂಟರ್ ಕನೆಕ್ಟೆಡ್ ಇರ್ತೈತೆ. ಈಗ ನೋಡಿರಿ, ಲೀನೇಜ್ ಇರ್ತದೆ. ಇದೇನು ತೋರಿಸ್ತೈತಿ ಅಂದ್ರೆ ದುಡ್ಡಿನ ವ್ಯವಹಾರ ತೋರಿಸ್ತದೆ. ದುಡ್ಡಿನ ವಿಷಯ ಅಂದ್ರೆ ಈಗ ಲಕ್ಷ್ಮೀ ದೇವಿ ಬಂದರು. ಈಗ ದುಡ್ಡು ಐತ್ರಿ ಅಂತಂದು ಹೇಳಿ ಬೇಕತ್ತ ಖರ್ಚು ಮಾಡೋದು. ಸಣ್ಣ ಅಂತಂದ್ರೆ ಏನು, ಕಿಂಗ್ ಮನೆಯಾಗೆಲ್ಲ ಐತಿ, ಅಧಿಕಾರ ಐತಿ, ಅಂತಸ್ತು ಐತಿ, ಸಿಕ್ಕಾಪಟ್ಟೆ ದುಡ್ಡು ಐತಿ, ಬೇಕತ್ತನ ಖರ್ಚು ಮಾಡೋದು. ಸಣ್ಣ 2ನೇ ಮನೆಯೊಳಗೆ ಬಂದ ಸಣ್ಣ ಏನಾದರೂ ಅಫ್ಲಿಕ್ಷನ್ದಾಗ ಬಂತು, ಖರ್ಚು ಭಾಳ ಮಾಡ್ತಿರ್ತಾವೆ ಅವರೆಲ್ಲರೂ. 12ನೇ ಮನೆಗೆ ಹೋತು ಮಾಡ್ತೀವಿ ಅಂತಂತಂದ್ರೆ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಾ ಕರೆ ಹೇಳ್ತೇನೆ, ಯಾವ ದೃಷ್ಟಿಕೋನದಿಂದ ಯಾವ ಉದ್ದೇಶ ಇಟ್ಕೊಂಡು ಖರ್ಚು ಮಾಡ್ತೇವೋ ಅದು ಭಾಳ ಇಂಪಾರ್ಟೆಂಟ್. ಎಲ್ಲ ಇಲ್ಲಿ ಸಲ್ಲದ್ದೆಲ್ಲ ಹುಚ್ಚುತ್ತಾರ ವಿಷಯಗಳಿಗೆ, ಭೋಗಿ ವಸ್ತುಗಳಿಗೆ ನಾವೇನಾದ್ರು ದುಡ್ಡು ಖರ್ಚು ಮಾಡ್ತೇವೆ ಅಂತಂದ್ರೆ, ಲಕ್ಷ್ಮಿ ಅಂತಂದ್ರೆ ಒಂದು ಸಾಫ್ಟ್ ಎನರ್ಜಿ ಅದು. ಅದ್ಯಾಕೆ ನಿಮ್ಮ ಹತ್ರ ನಿಲ್ತತಿ? ಇವತ್ತು ಈ ಕಾಲಕ್ಕೆ ನಿಮ್ಮ ಜೊತೆ ಇನ್ನು ಭಾಳ ಮಂದಿದೂ ನಿಮ್ಮ ಜೊತೆ ಹಣೆ ಬರ ಕುಡ್ಕೊಂಡಿರ್ತೈತಿ ಅಂಥೇಳಿ ಲಕ್ಷ್ಮಿ ನಿಂತಿರ್ತಾಳೆ. ಮುಂದಿನ ಜನ್ಮಕ್ಕೆ ಏನಿಲ್ಲ, ಜೋಳಿಗೆ ಹಾಕೊಂಡು ಅಡ್ಡಾಡೋದು ಇಷ್ಟ. ಅದು ಯಾಕೆ ಬಂತ್ರಿ ಅಂತಂದ್ರೆ, ಹೋದ ಜನ್ಮದಾಗ ನೀವು ಇಲ್ಲಿ ಎದಕ್ಕಪ್ಪ ನಾಯಿ ತೋರಿಸ್ಬೇಕು, ಇಲ್ಲಿ ಎದಕ್ಕಪ್ಪ ಕುದುರೆ ತೋರಿಸ್ಬೇಕು, ಇಲ್ಲಿ ನಾ ಲ್ಯಾಂಡ್ ಬದಲಾಗಿ ಯಾಕೆ ಹೇಳಿದೆ? ಸನ್, ಮಾರ್ಸ್ ಮತ್ತು ಜುಪಿಟರ್, ಮಂಗಳ ಗ್ರಹ, ಸೂರ್ಯಗ್ರಹ ಮತ್ತು ಗುರು ಇವೆಲ್ಲರ ಕಾಂಬಿನೇಷನ್ ಮಾಡ್ತಿದ್ದು ಅಂದ್ರೆ VIP ಟ್ರೀಟ್ಮೆಂಟ್ ಮನುಷ್ಯ ಸಿಗ್ತಿರ್ತೈತಿ. VIP ಒಂಥರ VIP ಕ್ಯಾಟಗರಿ ಒಳಗೆ ಇರ್ತಾನೆ ಮನುಷ್ಯ. ನೀವು ಹೊಲಮನಿನೂ ಮಾಡ್ತಿದ್ರು ಸಹಿತ ನೀವು ಒಂದು 4 ಮಂದಿ ಇದ್ದಲ್ಲಿ ನೀವು ಹೋದ್ರಿ ಅಂತಂದ್ರೆ ನಿಮ್ಮ ಅವರ ಚೇಂಜ್ ಆಗಿರ್ತೈತಲ್ಲ. ಒಂದು 4 ಮಂದಿ ಅವ್ರು ಎದ್ದರೆ ನಿಂತಿರ್ತಾರೆ, ಬರ್ರಿ ಸಾವ್ಕಾರ ಅಂತಂದು ಹೇಳ್ಯಾರ ಕರಿತಿರ್ತಾರೆ. ಈ ಥರದ ವಿಷಯ ಇರ್ತಾವೆ. ಅಂದ್ರೆ ಈ ಸದ್ಯ ನಿಮ್ಮ ಹತ್ರ ಏನು, ಈ ಸದ್ಯ ನಿಮ್ಮ ಕಟ್ಟ ನಿಮ್ಮ ಹತ್ರ ಇದ್ರೂ ಸಹಿತ ಅದು ಕಾಂಬಿನೇಷನ್ ಇತ್ತು ಅಂತಂದ್ರೆ ಅದು ನಿಮ್ಮ ಮೇಲೆ ಎಷ್ಟು ಇಫೆಕ್ಟ್ ಮಾಡ್ತೈತೆ, ನಿಮ್ಮ ಅವರ ಮೇಲೆ ಎಷ್ಟು ಇಫೆಕ್ಟ್ ಮಾಡ್ತೈತೆ. ಇಲ್ಲಿ ನಾ ಏನರಿ ನೋಡಿರಿ, ಮನುಷ್ಯರಿಗೆ ನೀವು ಎಷ್ಟು ಬೆಲೆ ಕೊಡ್ತಿರೋ, ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತಿರೋ, ನಿಮ್ಮ ಮನೆಯೊಳಗಿನ ಪ್ರಾಣಿಗಳಿಗೂ ನೀವು ಅಷ್ಟೇ ಬೆಲೆ ಕೊಡ್ರಿ. ಸನ್ ಇಂಪಾರ್ಟೆಂಟ್ ಅಲ್ಲ, ಕೇತು ಈಸ್ ವೆರಿ ಇಂಪಾರ್ಟೆಂಟ್. ಕೇತು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಕೇತು ಅಂದ್ರೆ ಫಕೀರ. ರಾಜನಿಗಿಂತಲೂ ದೊಡ್ಡ ಸೀಟ್ ಅನ್ನಲ್ಲ. ಮತ್ತು ಯಾಕಂದ್ರೆ ಎಲ್ಲನ ಬಿಟ್ಟ ಮೇಲೆ ನಿಮ್ಮನ್ನು ಬಗ್ಸೋರು ಯಾರದಾರ? ಯಾರೂ ಇಲ್ಲ. ಯಾರ್ದು ಏನಾದ್ರು ನಿಮಗೆ ಏನಾದರೂ ಹಂಗೈತೆ? ಇಲ್ಲ, ಬಿಲ್ಕುಲ್ ನೈ. ನಾನು ನಡೆದದ್ದನ್ನು ದಾರಿ ಹೋದಿಲ್ಲವಾಗ. ಸೊ ಕೇತು ಅಂತಂದ್ರೆ ಏನು ಅಂತ, ನಾವು ಧ್ವಜನೂ ತೋರಿಸ್ತೇವೆ ನಾವು. ಧ್ವಜ ಅಂದರೆ ಗುಡಿ ಮೇಲೆ ಧ್ವಜ ಹಚ್ಚಿರ್ತಾರಲ್ಲ, ಆ ಧ್ವಜ ಕೇತು ರಿಪ್ರೆಸೆಂಟ್ ಮಾಡ್ತಾನೆ ಅದನ್ನು. ಅದಕ್ಕೆ ನಿಮ್ಮ ಮನಸ್ಸಿಗೆ ಯಾವಾಗಾರೆ ಶಾಂತಿ ಬೇಕು, ಭಾಳ ಮನಸ್ಸು ಕದಡಿ ಹೋಗೈತಿ ಅಂತಂತಾರೆ, ಯಾವ್ದಾರು ಗುಡಿಗೆ ಹೋಗಿದ್ರಿ ಅಂತಂದ್ರೆ ಆ ಗುಡಿ ಮೇಲೆ ಅದು ಬಾವುಟ ಹಾರ್ತಿರ್ತಲ್ಲ, ಅದನ್ನು ನೋಡ್ಕೊಂತ ನಿಂದ್ರಿ, ಒಂದು 5 ನಿಮಿಷ ಅದನ್ನು ನೋಡ್ಕೊಂತ ಕುಂಡ್ರಿ. ಇಲ್ಲಾಂದ್ರೆ ಯಾವಾಗಾರೆ ಗುಡಿ ಮೇಲಿಂದ ನಿಮ್ಗೆ ಒಂದು ಜಂಟ ಕೊಡ್ಬೇಕು ಅನ್ನೋ ಹಂಗೆ ಏನಾದರೂ ಪರಿಸ್ಥಿತಿ ಬಂದ್ರೆ ಪಟ್ನ ಕೊಡ್ರಿ ಅದನ್ನು. ಕೇತು ಚಲೋ ಆಕೈತಿ. ಕೇತು ಅಂದ್ರೆ ಹೈಟ್. ಕೆಲವೊಬ್ಬರಿಗೆ 12ನೇ ಮನೆಯೊಳಗದು ಕೇತು ಇತ್ತಂತಂದ್ರೆ ಹೆದರಿಕೆ ಬರ್ತೈತಿ. ನನ್ನ ಕೇತು 12ನೇ ಮನೆ ಜೋಡಿ ರಿಲೇಷನ್ ಬೆಳೆಸ್ತಾನೆ. ನನಗೆ ಒಟ್ಟು ನಮ್ಮ ಮನ್ಯಾಗ ನಾ 2nd ಫ್ಲೋರಿಗೆ ಸಹಿತ ಹೋಗಂಗಿಲ್ಲ, ಹೆದರಿಕೆ ಬರ್ತೈತೆ ನನಗೆ ಅಲ್ಲಿ ಹೋಗೋಣ. ತಳಗೆ ನೋಡೋದೇ ಇಲ್ಲ ನಾವು ಒಟ್ಟು. ಸೊ ಹೆಂಗಂತಂತಂದ್ರೆ ಪ್ಲ್ಯಾನೆಟ್ಸ್ ನಮ್ಮ ಮೇಲೆ ಭಾಳ ಇಫೆಕ್ಟ್ ಮಾಡ್ತಿರ್ತಾವೆ. ಸೊ ಇಲ್ಲಿ ಹೆಂಗೈತಿ ಅಂತಂತಂದ್ರೆ,
ಇಲ್ಲಿ ನೋಡ್ರಿ ಇಲ್ಲಿ ಏನು ಹೇಳ್ತೈತಿ ಇದು ಡೆಕ್ ಕೆಳಗೆ ಏನು ಹೇಳ್ತೈತಿ ಅಂತಂತಂದ್ರೆ ಇದೇನು ಹೇಳ್ತೈತಿ ಖಡ್ಗ ಸ್ಟ್ರೇಟ್ ಐತಿ, ಒಂದೇ ಟಿಕಡು ಇಲ್ಲ ಒಂದೇ ಟಿಕಡು ಇಲ್ಲ. ಅಂದರೆ ಇದರ ಅರ್ಥ ಎಲ್ಲಿ ಸರಿಯಾಗಿ ನಿರ್ಣಯಗಳನ್ನು ತೊಗೋಬೇಕು ಅಲ್ಲಿ ನಿರ್ಣಯಗಳನ್ನು ತೊಗೋಬೇಕು ಮನುಷ್ಯ. ಎಲ್ಲಿ ಮನುಷ್ಯ ಬೆಂಡ್ ಆಗ್ಬೇಕು ಅಲ್ಲಿ ಬೆಂಡ್ ಆಗ್ಬೇಕು, ಆ ಥರ ಆಗೋದಿಲ್ಲ. ಇಲ್ಲಿ ನೋಡ್ರಿ ಇದೊಂಥರ ಹೆಂಗಂತಾರೆ ಇದೊಂಥರ ಕೇರ್ಲೆಸ್ನೆಸ್. ಅದಕ್ಕೆ ಇಲ್ಲಿ ಕಾರ್ಡಿನ ಈ ಬಾಟಮ್ದಾಗಿಂದ ಈ ಕಾರ್ಡ್ ನಿಮ್ಗೆ ಹೇಳ್ತೈತಿ ಎಲ್ಲಿ ಏನು ಮಾಡಬೇಕು ಯಾವಾಗ ಮಾಡಬೇಕು ಅದ್ರ ಬದಲಾಗಿ ಭಾಳ ವಿಚಾರ ಇರಬೇಕು. ಈಗ ನೋಡ್ರಿ ಅದು ಎಂಟ್ರ್ ಎನರ್ಜಿ, ಇದು ಇಲ್ಲೂ ಎಂಟ್ರ್ ಎನರ್ಜಿ. ಈ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ ನಮಗೆ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಇದು ತೋರಿಸುತ್ತೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ. ಓಕೆ, ಅಂದರೆ ಪಾಸಿಟಿವ್ಲಿ ನೀವು ನೋಡಿದರೆ 8 ನಂಬರ್ ಐತೆ. ಬಹುತೇಕ ಯಾವುದಾದ್ರೂ ಕೆಲಸದೊಳಗೆ ಎಕ್ಸ್ಟ್ರೀಮ್ ಡಿಲೇಸ್ ಆಗ್ತಿರ್ಬೋದು, ಅಥವಾ ಹಿಂಗೂ ಇರ್ಬೋದಲ್ಲ, ಸರಿಯಾದ ಟೈಮಿಗೆ ನೀವು ನಿರ್ಣಯನೂ ತೊಗೊಳ್ತಿರ್ಲಿಕ್ಕಿಲ್ಲ ಬಹುತೇಕ. ನಮ್ಮ ಮನ್ಯಾಗ ನಾನು ಇದನ್ನು ಸಿಚುವೇಶನ್ ನೋಡೇನ, ಏನೋ ಹಿಂಗೆ ಯಾರೋ ನಮ್ಮ ಮನ್ಯಾಗ ಅದನ್ನು ಚಾರ್ಟ್ ನೋಡಿ ಹೇಳ್ತಿದ್ರು, ಕುಂಡ್ಲಿನ ನೋಡಿ 3 ತಿಂಗಳು ನೀವು ಏನೂ ಮಾತಾಡೋಕೆ ಹೋಗ್ಬೇಡ್ರಿ, 3 ತಿಂಗಳು ಏನೂ ಮಾತಾಡೋಕೆ ಹೋಗ್ಬೇಡ್ರಿ. ಅರೆ ಯಾವುದರ ವಿಷಯ ನಿಮ್ಮ ಕುತ್ತಿಗೆ ಮೇಲೆ ಬಂದು ಕುಂತತಿ, ನಿಮ್ಮ ತಲೆ ಮೇಲೆ ಬಂದು ಕುಂತತಿ, ನೀವು 3 ತಿಂಗಳು ಮಾತಾಡೋಂಗಿಲ್ಲ ಅಂತಂದ್ರೆ ಹೆಂಗೆ? ಸೊ ಹೆಂಗಂತಂದ್ರೆ ನಿಮ್ಮ ಟೈಮ್ ಸರಿ ಇರಲಿಲ್ಲ ಅಂತಂದ್ರೆ ಅವು ಗಂಟು ಬೀಳೋರು ನಿಮಗೆ ಅಂತಾರ ಗಂಟು ಬಿದ್ದಿರ್ತಾರೆ. ಅಂದ್ರೆ ಅದು ಇನ್ನೊಂದಿಷ್ಟು ಆ ವಿಷಯ ಕೆಟ್ಟ ಹೋಗಿರ್ತೈತಿ. ಅದಕ್ಕೆ ನಿಮ್ಮಲ್ಲಿ ಏನಾದರೂ ಈ ಕೆಲಸ ಇಂಥವು ಆಗ್ತಾವೇನು ನೋಡ್ರಿ, ಎಕ್ಸ್ಟ್ರೀಮ್ ಡಿಲೇಸ್ ಯಾವುದೇ ಕೆಲಸದೊಳಗೆ ಬಹುತೇಕ ನೀವು ಯಾವುದಕ್ಕರೆ ಸರಿ ಹಂಗೆ ಡಿಸಿಷನ್ ತೊಗೊಳ್ತಿರ್ಲಿಕ್ಕಿಲ್ಲ. ಮೇಜರ್ ಡಿಸಿಷನ್ಸ್ ಏನಾರ ತೊಗೊಳ್ಳೋ ಮುಂದೆ ಬಹುತೇಕ ನೀವು ಬೇರೆದವ್ರ ಮೇಲೆ ಡಿಪೆಂಡ್ ಆಗ್ತಿರ್ಬೇಕು. ನೋಡಿರಿ ನಿಮ್ಮಲ್ಲೇನೋ ಬುದ್ಧಿ ಅಂತ ಐತಲ್ಲ, ಮೇಜರ್ ಡಿಸಿಷನ್ಸ್ ನಾವು ತೊಗೋಬೇಕು ಅಂತಂದ್ರೆ ನಾವು ಬರೀ ಬೇರೆದವ್ರ ಮೇಲೆ ಡಿಪೆಂಡ್ ಇರಬೇಕು ಅಂತಂತಂದ್ರೆ ಬ್ರೇನ್ ನಮಗೂ ಕೊಟ್ಟಾನ ಹೋದಿಲ್ಲ ದೇವ್ರು. ಇಲ್ಲ ಅಂತಂತಂದ್ರೆ ನಮ್ಮನ್ನು ಕಾಯುವಂಥ ಗುರುಗಳಿಗೆ, ಸ್ವಾಮಿಗಳಿಗೆ, ಅಥವಾ ನಾವೆಲ್ಲಿ ದೇವರ ಕೇಳಕ್ಕೆ ಹೋಗ್ತೇವೆ ದೇವ್ರವ್ರಿಗೆ ಅಷ್ಟೇ ಬ್ರೈನ್ ಕೊಡ್ತಿದ್ದ, ಬಾಕಿದವ್ರು ಯಾರಿಗೂ ಬ್ರೈನ ಕೊಡ್ತಿರ್ಲಿಲ್ಲ. ನೀವು ಅರ್ಧ ಬ್ರೈನ ಯೂಸ್ ಮಾಡ್ಕೊರಿ ಅಂತ ಹೇಳ್ತಿದ್ದವ. ಹಂಗೇನಾರ ಐತೇನ? ಇಲ್ಲ. ಮತ್ತು ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಬ್ರೈನ್ ಯೂಸ್ ಮಾಡ್ಬೋದಲ್ಲ. ಈ ಥರದ್ದು ಏನಾದರೂ ವಿಷಯಗಳು ಆಗಿರಬಹುದು. ಓಕೆ, ನೀವು ಬಹುತೇಕ ಡಿಲೇ ಮಾಡ್ತಿರ್ಬೋದು, ಡಿಸಿಷನ್ಸ್ ತೊಗೊಳಕ್ಕೆ ಡಿಲೇ ಮಾಡ್ತಿರ್ಬೋದು, ಬೇರೆದವ್ರ ಮಾರ್ಗದರ್ಶನಕ್ಕಾಗಿ ಹುಡುಕ್ತಿರ್ಬೋದು ನೀವು. ಆದ್ರೆ ಮಾರ್ಗದರ್ಶನಕ್ಕಾಗಿ ಹುಡುಕೋದು ಅಂತಂದ್ರೆ ಜೀವನ ಪರ್ಯಂತ ಬರೀ ಹುಡುಕಾಡ್ಕೊತಾನೆ ಇರೋದು ಅಂತಂತಲ್ಲ. ಸಂಸಾರ ಇತ್ತು ಅಂತಂತಂದ್ರೆ ಎಲ್ಲರೇ ನಮ್ಮ ಚತುರ್ಬುದ್ಧಿ ಉಪಯೋಗ ಮಾಡಲೇಬೇಕು. ಭಕ್ತ ಬನೋ ಬುದ್ಧು ನಹಿ ಅಲ್ಲ. ಸೊ ಈ ಥರದ್ದು ಏನಾದರೂ ವಿಷಯಗಳು ನಿಮ್ಮ ಜೀವನದಲ್ಲಿ ಆಗ್ತಿರ್ಬೋದು. ಹಂಗೇನಾದರೂ ಇತ್ತು ಅಂತಂತಂದರೆ ಎಷ್ಟಾಕತಿ ಅಷ್ಟು ಆ್ಯಕ್ಟಿವ್ಲಿ ಕೆಲಸ ಮಾಡೋಕೆ ನೋಡ್ಬೇಕು. ಅಂದರೆ ಇದು ಎದ್ರ ಸಲುವಾಗಿ ಅಂತಂದ್ರೆ ಫಸ್ಟ್ ಹೌಸಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಇಲ್ಲಿ ಮಂಗಳ ಗ್ರಹ ಇರ್ತದೆ. ಆ್ಯಕ್ಷನ್ ಓರಿಯೆಂಟೆಡ್, ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ ಸರಿ ಹಂಗೆ. ಫಸ್ಟ್ ಹೌಸ್ ಕೆಟ್ಟಿರಬೇಕು. ಫಸ್ಟ್ ಹೌಸ್ ಬಹುತೇಕ ಫಸ್ಟ್ ಹೌಸದ ಮಾಲಕ್ ಯಾರು ಇರ್ತಾನಲ್ಲ ಅವ ಅಫ್ಲಿಕ್ಷನ್ದಾಗಿರ್ಬೋದು, ರಾಹು ಕೇತುನ ಎಕ್ಸಸ್ದಾಗ ಬಂದಿರ್ಬೋದು, ಶನಿ ನೋಡ್ತಿರ್ಬೋದು, ಅಥವಾ ಪಾಪಕರ್ತರಿ ಅಂತಂದ್ರೆ ಇಲ್ಲಿಯೂ ಕ್ರೂರ ಗ್ರಹಗಳಿರ್ತಾವೆ, ಇಲ್ಲಿಯೂ ಕ್ರೂರ ಗ್ರಹಗಳಿರ್ತಾವೆ. ಇಲ್ಲೇ ಸಂಬಂಧಪಟ್ಟಂಥ ಗ್ರಹ ಇಲ್ಲಿ ಕುಂತಿರ್ತೈತಿ. ಅಂದ್ರೆ ನಿಮ್ಮ ಆಜು ಗುಂಡಾಗಳು ನಿಂತಂಗೆ ನೀವು ನಡಕ್ಕೆ ಸಿಕ್ಕಾಕೊಂಡಂಗೆ ಅದಕ್ಕೆ ಪಾಪಕರ್ತರಿ ಅಂತಂತಾರೆ. ಅವಾಗೂ ಏನಾಕತಿ ಅಂತಂದ್ರೆ ಅವಾಗೂ ಪಾಪ ಪ್ಲಾನೆಟ್ಸಿಗೆ ಸರಿಯಾಗಿ ಬಿಹೇವ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ದೇವಿ ಇಲ್ಲಿ ನಿಮಗೆ ಏನು ಹೇಳ್ತಾಳೋ, ಅಥವಾ ಯೂನಿವರ್ಸ್ ಏನು ಹೇಳ್ತೈತಿ, ಅಥವಾ ಎನರ್ಜೀಸ್ ನಿಮಗೇನು ಹೇಳ್ತಾವೋ, ಡಿವೈನ್ ಎನರ್ಜೀಸ್ ಅಂತಂತಂದ್ರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ. ಈಗ ನಾವು ಎಲ್ಲ ಮೊದಲು ಹಂಗೆ ಇದ್ದೀವಿ ರೀ, ನಮ್ಮ ಗುರುಗಳು ಏನು ಹೇಳ್ತಾರೆ ಅದನ್ನ ಕೇಳೋದು, ಅವ್ರನ್ನೇನು ಕೇಳ್ತಾರೆ. ನಾವಂತೂ ನಿಮಗೆ ಹೇಳ್ತೇನೆ, ಈ ನಮ್ಮ ಗಾಡಿ ಅಂತಂದ್ರೆ ಜೀವನದ ಗಾಡಿಯನ್ನು ಜುಗುಜಾಗಿ ಹೋಗ್ತದ್ರೆ ಏನೇನೋ ಅರ್ಥ ಹೊಡಿಲ್ಲ. ಕೊನೆಗೆ ಒಂದಿನ ನಾನು ಎಷ್ಟು ತಲೆ ಕೆಟ್ಟಿತ್ತು ಅಂತಂತಂದ್ರೆ ಆ ಡ್ರೈವಿಂಗ್ ಸೀಟ್ ಮೇಲೆ ನಾನು ಕುಂತೇನೆ. ನಾನೇ ಅದು 10 ಸ್ಪೀಡ್ಲೇನೋ ಓಡವಲ್ತಕ್ಕ. ಯಾವುದಾರ ಜನ್ಮದಾಗ ಹೋಗಿ ಮುಟ್ವಲ್ಬೇಕು, ನಾವು ಮುಟ್ತೇವಲ್ಲ ಮುಗಿದೋದು. ನಾ ಡ್ರೈವಿಂಗ್ ಸೀಟ್ ಮೇಲೆ ನಾನು ಕುಂತ. ನಾ ಈಗ ಒಟ್ಟೆ ಯಾರು ಹೇಳಿದ್ರೆ ಏನೂ ಕೇಳಕ್ಕೆ ಹೋದಿಲ್ಲ. ದೇವ್ರು ನನಗೆ ಬುದ್ಧಿ ಕೊಟ್ಟಾನು ಹೋದಿಲ್ಲ ಸರಿ ಅಂತದ, ಯಾವ್ದು ಸರಿ ಯಾವ್ದು ತಪ್ಪು ಅಂತಂದು ಹೇಳಿ ತಿಳ್ಕೊಳ್ಳೋಂಥದ್ದು. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ನನಗೆ ಒಂದು ವಿಷಯ ಏನು ಒಲಿತು ಅಂದ್ರೆ ಪೇಷನ್ಸ್ ಒಲಿತು ನೋಡಿ. ನಾ ಸಮಾಧಾನ ಆಗಿಬಿಟ್ನಿ ಒಂದು ರೀತಿಯಿಂದ. ಒಟ್ಟು ಸಮಾಧಾನ ಆದ್ನಿನ. ನಾನು ಅನ್ನಷ್ಟಕ್ಕೆ ನಾ ಹೇಳಿದ್ನಿ, ಒಟ್ಟು ಹಾವ್ರೇಟ್ ಆಗೋಂಗಿಲ್ಲ, ಯಾವ ವಿಷಯಕ್ಕೆ ಬಡ್ದಾಡೋಂಗಿಲ್ಲ, ಯಾವ ವಿಷಯಕ್ಕೆ ಹೈಪರಾಗಿ ಯಾವುದೋ ಡಿಸಿಷನ್ ತೊಗೊಳಂಗಿಲ್ಲ, ಏನೂ ಇಲ್ಲ. ನೋಡಿ ತಲೆ ಹೋಗುವಂಥ ಡಿಸಿಷನ್ ಅಂತೂ ನಮ್ಮ ಜೀವನದೊಳಗೆ ಯಾವ್ದು ಬರೋದಿಲ್ಲ. ನಾನಾರೇನು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿ ನಾ ಏನಾರು ಡಿಸೈಡ್ ಮಾಡ್ಬೇಕಾಗತ್ತೆ? ಇಲ್ಲ. ಸೊ ಸಾವಕಾಶಂಗೆ ಡಿಸೈಡ್ ಮಾಡ್ಬೋದಲ್ಲ. ಮತ್ತು ಎವ್ರಿ ಟೈಮ್ ಮಂದಿನೇ ಯಾಕೆ ನಾ ಅಂತೂ ಮಂದಿನ ಕೇಳೋದು ಬಿಟ್ಟೇ. ನಾವು ಜೀವನದೊಳಗೆ ಇಲ್ಲಿವರೆಗೂ ಬರೀ ಮಂದಿನ ಕೇಳೋಣ ಜೀವನ ಮಾಡ್ಕೊತ ಬಂದೀವಿ, ಜೀವನನೇ ಆಗಲಿಲ್ಲ. ಯಾವಾಗ ನಾನು ನನ್ನ ಜೀವನದ ಡ್ರೈವಿಂಗ್ ಸೀಟ್ ಮೇಲೆ ನಾ ಕುಂತಲ್ಲ, ನನ್ನ ಜೀವನ ಕರೆಕ್ಟ್ ಆಯ್ತು. ಹೆಂಗಿರ್ತದೆ ಗೊತ್ತಾ, ಮುಂದಿನ ಮನುಷ್ಯ ನಿಮ್ಗೆ ಹೇಳ್ತಾನೆ ಕುಡ್ಗೋಲ್ ನುಂಗ ಅಂತಂದು ಹೇಳಿ, ಅದನ್ನು ನುಂಗ್ಕೋಬೇಕೋ ಬೇಡೋ ಅಂತ ನನಗೆ ಗೊತ್ತಿರ್ಬೇಕು. ಅದಿಲ್ಲ ನನ್ನ ಹೊಟ್ಯಾಗ ಕಬ್ಬಣ ಕರಗಿಸುವಂಥದ್ದು ಏನಾದರೂ ಒಂದು ಸಿಸ್ಟಮ್ ಇತ್ತು ಅಂತಂದ್ರೆ ನಾ ಕುರ್ಪಿ ನುಂಗಕ್ಕೆ ಅಡ್ಡಿ ಇಲ್ಲ. ಇದು ಹಳ್ಳಿಯಾಗಿನ ಮಂದಿಗೆ ಅಷ್ಟೇ ತಿಳಿತೈತೆ ನಾ ಹೇಳಿದ್ದೆ. ಇಲ್ಲ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ವಿಚಾರ ಮಾಡಿರೇನ. ಈಗ ಎಷ್ಟೋ ಸರ್ತೆ ಹಂಗೆ ಆಗಿರ್ತೈತೆ.
ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಕಾರ್ಡ್ ಅಂತಂತಂದ್ರೆ ಏನಾರ ಡಿಸಿಷನ್ಸು ತೊಗೊಳಕ್ಕೆ ಭಾಳ ಲೇಟ್ ಮಾಡ್ತೀರಿ. ಹಂಗಿರಂಗಿಲ್ಲ. ಯಾಕಂತಂದ್ರೆ ಕೂಲಂಕಷವಾಗಿ ವಿಚಾರ ಮಾಡ್ಬೇಕು. ಈ ವಿಷಯದ ತೀವ್ರತೆ ಎಷ್ಟೈತಿ, ಈ ವಿಷಯದ ತೀವ್ರತೆ ಎಷ್ಟೈತಿ, ಇದಕ್ಕೆ ನಾನು ಯಾವಾಗ ಡಿಸೈಡ್ ಮಾಡಬೇಕು, ಇದಕ್ಕೆ ನಾನು ಯಾವಾಗ ಡಿಸೈಡ್ ಮಾಡಬೇಕು, ನಾನು ಲೇಟ್ ಡಿಸಿಷನ್ ತೊಗೊಂಡ್ರೆ ಏನಾಕತಿ, ಹಿಂಗೆ ಪ್ರತಿಯೊಂದರ ಬದಲಾಗಿ ವಿಚಾರ ಮಾಡ್ಬೇಕು. ನೀವೇನು ಮಾಡ್ತೀರಿ ಅಂದರೆ ವಿಚಾರ ಮಾಡೋದ್ರ ಸಲ ಭಾಳ ಟೈಮ್ ತೊಗೋತೀರಿ. ಇದ್ರ ಬದಲಾಗಿ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆಮೇಲೆ ಒಂಥರ ರಿಜಿಡ್ ಮೆಂಟಾಲಿಟಿ ಅಂತಾರೆ. ಇದನ್ನು ಹೆರೋಫಂಟನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಮಾತುಕತೆ ಒಳಗೆ ನಾ ಮಾಡಿದ್ದ ಖರೆ. ನಾ ಹೇಳಿದ್ದನ್ನು ನೀ ಕೇಳ್ತಿದ್ದಿ ಅಂದ್ರೆ ನೀ ನನ್ನ ಗುಡ್ ಬುಕ್ನಾಗ ಅದಿ, ನಾ ಹೇಳಿದ್ದನ್ನು ನೀ ಕೇಳಿಲ್ಲ ಅಂದ್ರೆ ನಾನು ಗುಡ್ ಬುಕ್ನಾಗ ಇಲ್ಲ ನೀ ಅಂತ ಹೆಸರು ಕಾಟ್ ಹೊಡ್ದಂಗನ ಅಲ್ಲಿಂದ. ಈ ಥರದ ಮೆಂಟಾಲಿಟಿ ಇರಬಹುದು. ಮಂದಿ ಮಾತನ್ನು ಭಾಳ ಕೇಳ್ತಿರ್ಬೋದು, ಮಂದಿ ಉಬ್ಬಿಸ್ತಿರ್ಬೋದು. ಮಂದಿ ಏನೋ ನೀವು ಹೊಗಳಿ ಹೊನ್ನ ಶೂಲ ಕೇರಿಸಿದ್ರು ಅಂತಂತಾರಲ್ಲ, ಅಂಥವ್ರನ್ನ ಇರ್ತಾರೆ. ಆ ಥರದ್ದು ಏನಾದರೂ ನೀವು ವಿಷಯಗಳನ್ನು ಮಾಡ್ತಿರಬಹುದು. ಓಕೆ, ಆ ಥರದ ವಿಷಯಗಳು ಮಾಡ್ತಿದ್ರೆ ಆ ಥರದ ವಿಷಯಗಳನ್ನ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟಾಕತಿ ಅಷ್ಟು ನಾವು ನಮ್ಮ ಮನೆ, ನಮ್ಮ ಮಕ್ಕಳಿಗೆ ಏನು ಬೇಕು, ನಿಮ್ಮ ಮಕ್ಕಳಿಗೆ ಏನು ಬೇಕು, ಅವರ ಅನೂತನು, ಅವರ ಅಭಿಪ್ರಾಯಗಳನ್ನು, ಅವ್ರ ಒಪಿನಿಯನ್ಸನ್ನು ನೀವು ಕೇಳುತ್ತ ಬರ್ರಿ. ನಮ್ಮ ಮನ್ಯಾಗಂತೂ ನಂದು ಯಾರೂ ಕೇಳೋದಿಲ್ಲ. ಅದಕ್ಕೆ ನಾ ಏನಂತೇನೆ, ನೀವರೇ ನಿಮ್ಮ ಮಕ್ಕಳದ್ದು ಕೇಳುತ್ತ ಬರ್ರಿ. ಯಾಕಂದ್ರೆ ಯಾವಾಗ ಮಕ್ಕಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವಲ್ಲ, ಆವಾಗ 5th ಹೌಸ್ ಕರೆಕ್ಟ್ ಆಕೈತಿ. 5th ಹೌಸ್ ಕರೆಕ್ಟ್ ಆಕೈತಿ. ಫಸ್ಟ್ ಹೌಸ್ ಯಾವಾಗ ನಿಮ್ಮಲ್ಲಿಂದ ಕೀಳರಿಮೆಯನ್ನು ನೀವು ಬಿಡ್ತೀರಿ. ಗಾಡ್ ನೆವರ್ ಕ್ರಿಯೇಟ್ಸ್ ಎನಿಥಿಂಗ್ ವೇಸ್ಟ್. ಇದು ಪೃಥ್ವಿ ಮೇಲೆ ಅಂತದ್ದು ಯಾವುದೂ ಇಲ್ಲ ವೇಸ್ಟ್ ಅಂತಂದು ಹೇಳಿ ನಾವು ಅನ್ಕೊತೀವಿ. ಒಂದಿಷ್ಟು ತುತ್ತು ಊಟ ಉಳಿದಿತ್ತು, ನೀವು ಅದನ್ನು ಒಗೆದ್ರೆ ಅಯ್ಯೋ ಹಾಳಾತು ಅಂತ. ಅರೆ ಆ ಕ್ರಿಮಿ ಕೀಟಗಳಿಲ್ಲ ಮಣ್ಣಿನಾಗ ಇದ್ದದ್ದು, ಅವು ತಿಂದು ಮುಗಿಸ್ತಾವಿಲ್ಲ, ಅದನ್ನು ಹಾಳಾಗುವಂಥದ್ದು ಏನೂ ಇಲ್ಲ. ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕಿಲ್ಲ. ಓಕೆ, ಇದೇನು ತೋರಿಸ್ತತಿ ಅಂತಂತಂದ್ರೆ ಇದು ಈ ಮನೆ ತೋರಿಸ್ತತಿ. ನೀವು ನಿಮ್ಮದಷ್ಟೇ ಅಲ್ಲ, ನಿಮ್ಮ ಆಸ್ಪಾಸ್ ಏನೈತಿ, ನಿಮಗೆ ಸಂಬಂಧಪಟ್ಟಂಥ ಯಾವ ವಿಷಯಗಳದಾವ ಎಲ್ಲದರ ಬದಲಾಗಿಯೂ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ ಎಲ್ಲ ಇರಬೇಕು. ನಾವು ನಮ್ಮ ಮನೆತನ, ನಮ್ಮ ಲೀನಿಯೇಜು, ಇದಕ್ಕೆ ನಾ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಆಸ್ಪಾಸಿಂದ ಅಟ್ಮಾಸ್ಫಿಯರ್ನ ಹೆಂಗೆ ಇಟ್ಕೋಬೇಕು, ಏನು ಇಟ್ಕೋಬೇಕು, ಇದೇನಪ್ಪ ಅಂತಂದ್ರೆ ಮನ್, ಮಾತಾ, ಅವ್ರ ಭೋಜನ, ಇದು 3 ವಿಷಯಗಳನ್ನು ತೋರಿಸ್ತೈತಿ ಕರ್ಕ ರಾಶಿ. ಇದು ಅದಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ರಿಯಲ್ ಎಸ್ಟೇಟ್, ನಿಮ್ಮ ಆಸ್ತಿ ಪಾಸ್ತಿ ನೋಡೋದಂದ್ರೆ ಇದನ್ನು ನೋಡ್ತಾರೆ ಇಲ್ಲಿಂದ. ಸರಿನಾ? ಅಂದ್ರೆ ಇಲ್ಲೇ ಚಂದ್ರ ಇದು ಚಂದ್ರನ ಮನೆ, ವೀನಸ್ ಆ್ಯಂಡ್ ಮರ್ಕರಿ ಇಲ್ಲಿ ಚಲೋ ಕೆಲಸ ಮಾಡ್ತಾವೆ. ಸೊ ಹಂಗೆ ಇದು ಸಾಫ್ಟ್ ಪ್ಲಾನೆಟಿಗೆ ಸಂಬಂಧಪಟ್ಟಂಥ ಮನೆ ಇದು. ಅಂದರೆ ಇಲ್ಲಿ ನೀವು ಎಷ್ಟು ಸಾಫ್ಟಂಗೆ ಬಿಹೇವ್ ಮಾಡ್ಬೇಕು ನಿಮ್ಮ ಮನ್ಯಾಗ ಅಂತ ನಿಮಗೆ ಗೊತ್ತಾಯ್ತು. ಹಂಗಂದ್ರೆ ಲಕ್ಷ್ಮೀ ನಿಂದಿರ್ತಾವೆ. ಮತ್ತು ದುಡ್ಡು ಬರ್ತೈತ್ರಿ, ಬುರ್ಬುಸ್ ಹಾಕತ್ರಿ, ಹೋಗೇ ಬಿಡ್ತೈತ್ರಿ ಆಗ ಅಂತ ಅಂತಿರ್ತೀವಲ್ಲ, ಇದರ ಸಲುವಾಗಿ. ಇದು ಒಂದು ರೀತಿಯಿಂದ ಫಸ್ಟ್ ಹೌಸ್ ಅನ್ನೋದು. ಇದು 3rd ಹೌಸ್ ಅಂತ ಇಟ್ಕೊಡ್ರಿ. ಯಾಕಂದರೆ ಇದು ಎಫರ್ಟ್ ಹಾಕೋದು ಮತ್ತು ಡಿಸಿಷನ್ ಮೇಕಿಂಗ್ ಹೌಸ್ ಇದು. ನಾವು ಎಷ್ಟು ಎಫರ್ಟ್ ಹಾಕ್ತೇವೆ, ನಾವು ಯಾವ ಥರದ ಡಿಸಿಷನ್ಸ್ ತೊಗೋತೇವೆ, ಅದ್ರ ಮೇಲೆ ನಮ್ಮ ಭಾಗ್ಯದ ನಿರ್ಧಾರ ಆಗಿರ್ತೈತಿ. ಇದು ನೋಡಿರಿ, ಇದು 9ನೇ ಮನೆ. ಇಲ್ಲಿಂದ ಈ 9ನೇ ಮನೆ ಎದಕ್ಕೆ ಕಟ್ಟಿರ್ತೈತಿ ಅಂತಂತಂದ್ರೆ, ಈಗ ಇಲ್ಲಿಂದ ಈ ಮನೆಯಿಂದ ಈ ಮನೆ 9ನೇ ಮನೆ. ಇದು 7, 8, 9. ಅಂದ್ರೆ ಇಲ್ಲಿ ನಾವು ಫಾದರ್ ಫಿಗರ್, ಗುರು, ಮೆಂಟೋರ್ಸಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಅಷ್ಟೇ ಇಲ್ಲಿ ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಂಬಂಧಗಳು ಅವರೆಲ್ಲರದು ಅನುತನೂ ಅಷ್ಟೇ ಕೇಳಬೇಕು. ಈಗ ನೀವು ಆ ಥರ ಮಾಡೋಂಗಿಲ್ಲ. ಅದನ್ನಲ್ಲಿ ನಾ ಹೇಳಿದ್ದೇ ಕರೆಕ್ಟ್ ಅಂತಲೇ ಅಂತಿರ್ತೈತಲ್ಲ, ಹಾಗಲ್ಲ. ಇದು ಹೆಂಗೆ ಅಂತಂದ್ರೆ, ಆಮೇಲೆ ಕೆಲವೊಂದು ಸೊಸೈಟಿ ರೂಲ್ಸ್ ಏನಿರ್ತಲ್ಲ, ಅವಕ್ಕೆ ಕೆಲವೊಂದಿಷ್ಟು ಜನ ಇಷ್ಟು ತಮ್ಮನ್ನು ತಾವು ಇದನ್ನು ಮಾಡ್ಕೊಂಡು ಬಿಟ್ಟಿರ್ತಾರಲ್ಲ, ಅವ್ರು ಒಟ್ಟು ಅದನ್ನು ಬಿಟ್ಟು ಬದುಕಕ್ಕೆ ಆಗ್ತಿರೋದಿಲ್ಲ ಅವರಿಗೆ. ಸೊ ಹಂಗೆಲ್ಲ ಮಾಡಿದರೆ ಎಂತೂ ಜೀವನ ಆಗಂಗಿಲ್ಲ. ಹೆಂಗಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಎಲ್ಲೇ ಈ ಥರದ ಡಿಸಿಷನ್ಸ್ ತೊಗೋಬೇಕು, ಎಲ್ಲಿ ಶ್ರೂಡ್ ಆಗಬೇಕು, ಅದನ್ನಲ್ಲಿ ಅಷ್ಟೇ ಆಗಬೇಕು. ಎಲ್ಲ ಕಡೆನೂ ಎಲ್ಲ ಥರನೂ ನಡ್ಕೊಳಕ್ಕೆ ಬರೋಂಗಿಲ್ಲ, ಮತ್ತು ಎಲ್ಲ ಜಾಗದಾಗೂ ಒಂದೇ ಥರ ಇರೋಕ್ಕೆ ಬರೋಂಗಿಲ್ಲ. ಸೊ ಇದಕ್ಕೆ ತಕ್ಕಂಗೆ ಈಗ ದೇವಿ ಲಕ್ಷ್ಮೀ ನಿಮಗೆ ಏನು ಹೇಳಾಕತ್ತಾಳ, ಮತ್ತು ದುರ್ಗಾದೇವಿ ಏನು ಹೇಳ್ತಾಳ ಅಂತ ಹೇಳಿ ನೋಡೋಣ. ಓಕೆ, ಗ್ರೇಟ್ಫುಲ್ ಹಾರ್ಟ್, ಇನ್ಫೈನೈಟ್ ಪೇಷನ್ಸ್. ನಾ ಏನು ಹೇಳಿದ್ದೆ ಆಗಳ, ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಜೀವನದೊಳಗೆ ಪೇಷನ್ಸ್ ಬಂತು, ನನ್ನ ಜೀವನದೊಳಗೆ ಎಲ್ಲನ ಬಂತು. ಸರ್ಕ್ಯುಲೇಷನ್, ಓಕೆ, ದುರ್ಗಾದೇವಿ ಏನು ಹೇಳ್ತಾಳ ಅಂತ ಹೇಳಿ ನೋಡೋಣ ನಿಂದ್ರಿ. ಸಾರಿ, ನಾ ಇದನ್ನು ತೆಗಿಯಾಕತ್ತಿದ್ನಿ ನೋಡ್ರಿ. ಇಲ್ಲೇ
ದೇವಿ ಮಾತಂಗಿ ಬಂದ್ರೆ ಏನಾತಂತಂದ್ರೆ ನಂದು ಇನ್ನೊಂದು ಡೆಕ್ ಐತಿ. ಆ ಡೆಕ್ನಾಗ ಮಾತಂಗಿದು ಬಹುತೇಕ ಇಂಥ ಪಿಕ್ಚರ್ ಇತ್ತು ಕಾಣ್ತೈತಿ. ಅದು ಎಲ್ಲೋ ಕಳೆದೈತೋ ಏನೇನೋ ಅದು ಏನೋ ಒಟ್ಟು ನನ್ನ ತಲೆಯಾಗ ಕುಂತು ಬಿಟ್ಟದ. ಅದು ಒಟ್ಟು ಉತ್ತರನ ಸಿಗವಲ್ತು ಅದಕ್ಕೆ. ಇವತ್ತು ಮುಂಜಾನೆಯಿಂದ ನಾನು ಅನ್ಕೊಳಕತ್ತಿದ್ನಿ, ಅದು ನನ್ನ ತಲೆಯಾಗ ಬರಾಕತ್ತಿತ್ತು. ಓ ಇದೆಲ್ಲೋ ಹಿಂಗೆ ಕಳೆದೈತಲ್ಲ ಅಂತ. ಅದು ಬಹುತೇಕ ನನ್ನ ಭ್ರಮೆನೂ ಇರ್ಬೋದು, ಯಾಕಂದ್ರೆ ಅವು ಕಾರ್ಡ್ಸ್ ಎಷ್ಟು ಬೇಕು ಅಷ್ಟೇ ಅದಾವೆ. ಬಟ್ ಅದು ಯಾಕೆ ಬರಾಕತ್ತೈತೋ ಗೊತ್ತಿಲ್ಲ. ಬಟ್ ಸೇಮ್ ನಾ ಯಾವ್ದು ಕಾರ್ಡ್ ಕಳ್ಕೊಂಡೆ ನಾನು ಹಾಕತ್ತಿದ್ನಿಲ್ಲ, ಇದು ಬಂತು ನೋಡ್ರಿ ಇಲ್ಲಿ. ಓಕೆ ಚಲೋ. ನೋಡ್ರಿ ಇಲ್ಲಿ, ಯುವರ್ ವಾಯ್ಸ್ ಈಸ್ ಸ್ಯಾಕ್ರೆಡ್, ಯೂಸ್ ಇಟ್ ಟು ಹೀಲ್ ನಾಟ್ ಹಾರ್ಮ್. ನಾ ಏನು ಹೇಳಿದ್ನಿ, ಮಕ್ಕಳಂತಂದು ಹೇಳಿ ಒದರಾಡೋದು ಚೀರಾಡೋದು ಇದನ್ನೆಲ್ಲ ಬಂದ್ ಮಾಡಿರಿ ಇದನ್ನೆಲ್ಲ. ಯಾಕಂತಂದ್ರೆ ಏನಂತಂತಂದ್ರೆ ನಮಗೆ ಬೇಕಾಗಿ ನಾವು 5ನೇ ಮನೆ ಕೆಡ್ಸ್ಕೊತಿರ್ತೀವಿ. ಇದು 5ನೇ ಮನೆ. ನೀವು ಮಾತಾಡೋದನ್ನು ನಾವು 2ನೇ ಮನೆಯಿಂದ ನೋಡ್ತೀವಿ. ಇದು ವಾಣಿ ಮನೆ, ಇದು ದುಡ್ಡಿನ, ಇದು ಕುಟುಂಬ. ಇಲ್ಲಿಂದನೂ ದುಡ್ಡನ್ನು ಇಲ್ಲಿಂದನೂ ನೋಡ್ತೇವೆ ನಾವು. ಅಂದರೆ ನಿಮ್ಮ ಹತ್ರ ಇಟ್ಟದ್ದು ದುಡ್ಡು ಎಷ್ಟೈತಿ ಅಂತ, ನಿಮ್ಮ ಹತ್ರ ದುಡ್ಡು ಸ್ಟಾಕ್ ಎಷ್ಟೈತಿ ಅಂತ ನಾವು ಇಲ್ಲಿಂದ ನೋಡ್ತೇವೆ. ಸ್ಟಾಕ್ ಕಡಿಮೆ ಆಕೈತಿ, ದುಡ್ಡಿನ ಸ್ಟಾಕ್ ಕಡಿಮೆ ಆಕೈತಿ ಇಲ್ಲಿಂದ. ಸೊ 2ನೇ ಮನೆಯೂ ಕೆಡಿಸ್ಕೊತೀರಿ, ಸಂಬಂಧನೂ ಕೆಡ್ತೈತಿ, ದುಡ್ಡೂ ಕೆಡ್ತೈತಿ. ಸೊ ಹೆಂಗಂತಂದ್ರೆ ಕಡಿಮೆ ಮಾಡಿರಿ ಅದನ್ನು. ಯುವರ್ ವಾಯ್ಸ್ ಈಸ್ ಸಕ್ರೆಡ್. ನಿಮಗೆ ದೇವ್ರು ನಮಗೆ ವಾಣಿ ಎದ್ರ ಸಲ ಕೊಟ್ಟಾನ, ಬಯ್ಯಾಕಂತ ಕೊಟ್ಟಾನೇನೋ ಇಲ್ಲ ಅಲ್ಲ. ಅಥವಾ ಅದನ್ನು ಯಾವುದಾದ್ರು ಒಳ್ಳೆ ರೀತಿಯಿಂದ ನಾವು ಯೂಸ್ ಮಾಡ್ಬೋದಲ್ಲ. ಸೊ ಅದನ್ನು ಯೂಸ್ ಮಾಡೋಕೆ ಕಲೀರಿ. ಮಾತಂಗಿ ಪ್ಯಾಟ್ರೋನ್ ಆಫ್ ಆರ್ಟ್ಸ್ ಆ್ಯಂಡ್ ಸ್ಪೀಚ್ ಟೀಚಸ್ ದಟ್ ಸೌಂಡ್ ಈಸ್ ಡಿವೈನ್ ಫ್ರೀಕ್ವೆನ್ಸಿ. ನಾವೀಗ ಮಾತಾಡಕತ್ತೇವೆ, ಇದು ಎದರಿಂದ ತಯಾರಾಗಿರ್ತೈತಿ? ಸೌಂಡ್ದಿಂದ ತಯಾರಾಗಿರ್ತೈತಲ್ಲ. ಯಾವಾಗರಿ ಸಿಟ್ಟಿಗೆ ಎದ್ದಾಗ ನಮ್ಮನ್ನು ನಾವೇ ನೋಡ್ಕೋಬೇಕು. ನಮ್ಮ ಬಾಯಿಂದ ಯಾವ ಥರದ ಶಬ್ದಗಳು ಹೊರಗೆ ಬೀಳ್ತಾವೆ, ನಮ್ಮನ್ನು ನಾವೇ ನೋಡ್ಕೋಬೇಕು. ಅವು ಬರೀ ನಮ್ಮನ್ನಷ್ಟು ಹಾಳು ಮಾಡೋಂಗಿಲ್ಲ, ನಮ್ಮ ಆಸ್ಪಾಸದ ಅಟ್ಮಾಸ್ಫಿಯರ್ನು ಹಾಳು ಮಾಡ್ತಾವೆ. ಎಲ್ಲರೂ ಬಿ ಪಿನೂ ಏರಿಸ್ತೇವೆ ನಾವು ಆ ಟೈಮ್ದೊಳಗೆ. ಓಕೆ. ಹೀಲಿಂಗ್ ಟೇಕ್ಸ್ ಟೈಮ್, ಗಿವ್ ಯುವರ್ ಸೆಲ್ಫ್ ಗ್ರೇಸ್. ಯಾವುದೇ ವಿಷಯ ನೋಡ್ರಿ, ಯಾವುದೇ ವಿಷಯದೊಳಗೆ ಗಡ್ಬಡಿ ಮಾಡಿದ್ರೆ ಆಗಂಗಿಲ್ಲ. ಯಾವಾಗ ರೂಟ್ಸ್ ಹಾಳಾಗಿರ್ತಾವಲ್ಲ, ರೂಟ್ ಕಾಸ್ ಏನೈತಿ ಅಂತಂದು ಹೇಳಿ ನಮಗೆ ಗೊತ್ತಾಯ್ತು ಅಂತಂದ್ರೆ ಗಡ್ಬಡಿ ಮಾಡಿದ್ರೆ ಏನೂ ಆಗಂಗಿಲ್ಲ. ಪೇಷನ್ಸ್ ಈಸ್ ನೀಡೆಡ್. ಯಾಕಂತಂದ್ರೆ ಪೇಷನ್ಸ್ ಇತ್ತು ಅಂತ ತಿಳ್ಕೊರಿ, ಆವಾಗ ನಿಮಗೆ ದಾರಿ ಭಾಳ ಉದ್ದಂದಿದ್ರು ನಿಮಗೆ ಹೋದ್ರೆ ಕವರ್ ಮಾಡೋಕೆ ನಿಮಗೆ ಬೇಜಾರು ಅಂತ ಅನ್ಸಂಗಿಲ್ಲ. ಹೀಲಿಂಗ್ ಮಾಡ್ಬೇಕು. ಯಾವುದಾದ್ರೂ ಹಾಳಾದ ವಿಷಯಗಳನ್ನು ಹೀಲ್ ಮಾಡಬೇಕು ಅಂತಂದ್ರೆ ಇಟ್ ಟೇಕ್ಸ್ ಟೈಮ್. ಓಕೆ, ಸ್ವಲ್ಪ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರಸ್ಟ್ ಯುವರ್ ಫೈರ್, ಇಟ್ ನೋಸ್ ದ ವೇ. ಇದರ ಅರ್ಥ ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡಿಕೊಡ್ರಿ. ಇನ್ಕ್ರೀಸ್ ಮಾಡ್ಕೊಂಡಾಗ ನನಗೆ ಗೊತ್ತಾಗೋದು ನನ್ನಲ್ಲಿ ಎಂಥ ಕರೇಜ್ ಐತಿ, ನಾ ಎಷ್ಟು ಕರೇಜಿಯಸ್ ಅದೇನೆ, ನಾನು ಏನೆಲ್ಲ ಮಾಡಬಲ್ಲೆ, ನನ್ನ ಪೊಟೆನ್ಷಿಯಲ್ ಅಂದರೆ ನನ್ನ ಸಾಮರ್ಥ್ಯ ನನಗೆ ಗೊತ್ತೇ ಇರಲಿಲ್ಲ ಅಂದ್ರೆ ನಾನು ಏನು ಮಾಡಬಲ್ಲೆ. ಸೊ ಹೆಂಗಂತಂತಂದ್ರೆ ನಿಮ್ಮನ್ನು ನೀವು ನಂಬ್ರಿ ಅಂತ ಹೇಳಕತ್ತಾಳಾಕಿ. ಯಾರು? ದುರ್ಗಾದೇವಿ. ನಿಮ್ಮನ್ನು ನೀವು ನಂಬ್ರಿ. ಯಾಕಂದ್ರೆ ನೋಡ್ರಿ, ದುರ್ಗಾದೇವಿ ಎಲ್ಲಿ ಹೊರಗಿಲ್ಲ. ಇವನ್ನೆಲ್ಲ ತಪ್ಪು ನಾವು ತಿಳ್ಕೊಳ್ಳೋದು. ಆಕಿ ಗುಡಿಯಾಗ ಕುಂತಾಳ್ರಿ, ನಾ ಹಂಗೆ ಮಾಡ್ತೇನೆ ರೀ, ಹಿಂಗೆ ಮಾಡ್ತೇನೆ. ನೈನೇ, ಆಕೆ ನಿಮ್ಮ ಒಳಗನ ಅದಾಳ. ದುರ್ಗಾದೇವಿ ನಿಮ್ಮ ಒಳಗನ ಅದಾಳ. ಆ ಎನರ್ಜಿ ನಿಮ್ಮಲ್ಲೇನೇ ಐತಿ. ಆ ನಿಮ್ಮಲ್ಲಿ ಎನರ್ಜಿ ಹೆಂಗೈತಿ ಅಂತಂದ್ರೆ ಅದನ್ನೇ ನೀವು ಎಬ್ಸ್ರಿ ಮ್ಯಾಲ ಅಂತ ಹೇಳ್ತಿರ್ತಾರೆ ಅವ್ರು. ಅದನ್ನು ಆ ಎನರ್ಜಿ ನಿಮ್ಮಲ್ಲೇ ಕೆಲಸ ಮಾಡಬೇಕು ಅಂತಂತಂದ್ರೆ ನೀವೇನು ವಿಷಯ ಫಾಲೋ ಮಾಡಬೇಕು ಅಂತ ಅನ್ನೋದನ್ನು ಅವ್ರು ಹೇಳಕತ್ತಾರೆ. ಓಕೆ, ನೋಡಿರಿ ಇಲ್ಲೇನು ಹೇಳ್ತಾರೆ, ಇನ್ಫೈನೈಟ್ ಪೇಷನ್ಸ್. ಟ್ರಸ್ಟ್ ದ ಪ್ರೊಸೆಸ್ ಆ್ಯಂಡ್ ಅಲೌ ಥಿಂಗ್ಸ್ ಟು ಅನ್ಫೋಲ್ಡ್ ನ್ಯಾಚುರಲಿ. ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ನೌ ಈಸ್ ಸ್ಟೇ ಕಾಮ್ ಆ್ಯಂಡ್ ವೇಟ್. ಅದಕ್ಕೆ ಹೇಳಿದೆ, ಕೆಲವೊಂದು ಸರ್ತಿ ರೂಟ್ ಕಾಸ್ ಗೊತ್ತಾಯ್ತು ಅಂತಂದ್ರೆ ಗಮ್ ಖಾನ ನಿಟ್ಟಿಸ್ರಿ ಬಿಡೋದು, ದುಃಖ ಅನುಭವಿಸೋದು. ಆಮೇಲೆ ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಅದ್ರ ಜೊತೆಗೇ ಸೈಮಲ್ಟೇನಿಯಸ್ಲಿ ಮಾಡ್ಕೊತ ಇರ್ಬೇಕು. ಬಿಟ್ಬಿಡೋದಿಲ್ಲ ಅದನ್ನು ಹಂಗೆ. ಅಯ್ಯೋ ಇದೇನು ರೀ ನಮ್ಮ ಹಣೆ ಬರಕ್ಕೆ ಬಂದೈತೆ ರೀ. ನೀವು ಆ ಸುಂದರವಾದ ಹಣೆ ಬರವನ್ನು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಸ್ ಮಾಡ್ತೀರಿ ಅಷ್ಟೇ, ಮತ್ತೊಂದು ಏನೂ ಮಾಡೋಂಗಿಲ್ಲ. ನೀವೀಗ ಹೆಲ್ದಿ ಆಗಲಿಲ್ಲ ಅಂತ ತಿಳ್ಕೊಡ್ರಿ ಮೆಂಟಲಿ ಯಾವುದೇ ವಿಷಯದೊಳಗೆ, ನಾವು ಅದು ಮುಂದೆ ಜೀನ್ಸ್ದಾಗ ಅದು ಹೋಗಿರ್ತೈತೆ. ಅದು ನಾವು ಅವಕ್ಕೆ ಗಿಫ್ಟ್ ಕೊಟ್ಟು ಹೋದಂಗೆ ಪಾಪ ಅಂಥವಾಗ ನಮ್ಮ ಅಜ್ಜಿ ಹೋಗ್ಬೇಕು ಹಂಗೆ ಇದ್ದಳು, ನಮ್ಮ ಅಜ್ಜ ಒಬ್ಬ ಹಂಗೆ ಇದ್ದು ಮಾನಸಿಕ ಇದ್ದು ಅಂತಂತಿರ್ತಾವೆ ಹುಡುಗರು. ಆಮೇಲೆ
ಸಿ ಗ್ರೇಟ್ಫುಲ್ ಹಾರ್ಟ್, ಗ್ರ್ಯಾಟಿಟ್ಯೂಡ್ ಹೆಲ್ಪ್ಸ್ ಅಟ್ರ್ಯಾಕ್ಟ್ ಮೋರ್ ಹ್ಯಾಪಿನೆಸ್, ಅಬಂಡನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಮಾತಿಗೊಮ್ಮೆ ನಾವು ಹೇಳ್ತಿರ್ತೇವೆ. ಕೆಲವೊಂದು ಸರ್ತಿ ನನ್ನ ಹತ್ರ ಯಾರು ಇಲ್ಲಿ ಕನ್ಸಲ್ಟೇಷನ್ ತೊಗೊಳಕ್ಕೆ ಬಂದಿರ್ತಾರಲ್ಲ, ನಾ ಅವ್ರ ಜೋಡಿ ಏನಾರು 10 ನಿಮಿಷ ಮಾತಾಡಿದ್ನಿ ಅಂತಂದ್ರೆ 10 ನಿಮಿಷದಾಗ ನಾವು 100 ಏನಾರು ಶಬ್ದ ಯೂಸ್ ಮಾಡಿದ್ವಿ ಅಂತಂದ್ರೆ ಪಕ್ಕಾ 95 ಶಬ್ದ ಅವ್ರು ನೆಗೆಟಿವ್ನ ಮಾತಾಡಿರ್ತಾರೆ. ನಮ್ಮ ಮಕ್ಳು ಹಂಗೆ ರೀ, ನಮ್ಮ ಮಕ್ಳು ಹಂಗೆ ರೀ, ಹಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಅದನ್ನ ಹೇಳೋದು. ಸೊ ಯಾವ ವಿಷಯ ನೆಗೆಟಿವ್ ಅದಾವು ಅದನ್ನೇನು ಹೇಳಬೇಡ್ರಿ. ಮೊನ್ನೆ ಒಬ್ರು ಯಾರೋ ಅಮ್ಮ ಫೋನ್ ಮಾಡಿದ್ರು ನನಗೆ, ಎಷ್ಟು ಹೇಳಾಕತ್ತಿರ್ಬೇಕಂತಂದ್ರೆ ಎಲ್ಲ ನೆಗೆಟಿವ್. ಅವ್ರು ಅಳಾಕನು ಹತ್ತಿದ್ರು ಅವ್ರು ಅದು ಆ ಟೈಮ್ದೊಳಗೆ. ನಾವು ಒಂದೇ ಜಾಗಕ್ಕೆ ಕುಂತ 24/7 ನೆಗೆಟಿವನ್ನ ವಿಚಾರ ಮಾಡ್ತಿರ್ತೇವೆ. ಎಲ್ಲಾದರೂ ಒಂದು ಸೊಲ್ಯೂಷನ್ ಹುಡುಕಿ ಒಂದು ಸ್ವಲ್ಪ ಪಾಸಿಟಿವ್ ಹಂಗೆ ವಿಚಾರ ಮಾಡಬಾರ್ದ. ಮತ್ತು ನಾ ಎಷ್ಟೋ ಸರ್ತಿ ಹೇಳ್ತೇನೆ, ಈ ಕಳ್ಕೊಂಡು ತಲೆ ಹೋಗುವಂಥ ವಿಷಯ ಅಂತೂ ಏನೂ ಆಗಿಲ್ಲಲ್ಲ. ನಾವರೇ ಜೀವಂತದೇವು, ತಿಂತೇವೆ, ಉಣ್ತೇವೆ, ಮಲ್ಕೊತೇವೆ, ಎಲ್ಲ ಮಾಡ್ತೇವಲ್ಲ. ಸೊ ಹೆಂಗಂತಂದ್ರೆ ಸೊಲ್ಯೂಷನ್ ಹುಡುಕ್ಯಾಡ್ಬೇಕು ಮನುಷ್ಯ, ಸೊಲ್ಯೂಷನ್ ಸಿಕ್ಕೇ ಸಿಗ್ತೈತೆ. ಹೆಂಗಂತಂತ ದೇವ್ರು ಏನು ಕೊಟ್ಟಾನ, ಹಾಸುಗೊಳಗೆ ಹೊತ್ಕೊಳಕರೆ ಕೊಟ್ಟಾನ, ಮತ್ತೊಬ್ರು ತಂದು ಊಟನಾರೇ ಕೊಡ್ತಾರೆ. ಅದಕ್ಕರೆ ನಾವು ಯಾವಾಗಾರೆ ಒಂದು ಸರ್ತಿ ನಾವು ಒಂದು ಸ್ವಲ್ಪ ಗ್ರೇಟ್ಫುಲ್ ಇರಬೇಕು ಬೇಡ? ಅದಕ್ಕೂ ಗ್ರೇಟ್ಫುಲ್ ಇಲ್ಲ. ಏನು ಐತಿಲ್ಲ ನಾವು ಅದಕ್ಕೂ ಗ್ರೇಟ್ಫುಲ್ ಇರೋಂಗಿಲ್ಲ. ಅದ್ರ ಸಲುವಾಗಿ ಏನಾಕೋ ನೋಡ್ರಿ, ಇವೆಲ್ಲ ಹೆಂಗಿರ್ತಾವೆ ಅಂತಂತಂದ್ರೆ ಸಂತಾನ, ಶಾಂತಿ, ದುಡ್ಡು ಇವುಗಳಿಂದ ನಮಗೆ ಸಮಸ್ಯೆ ಯಾಕೆ, ಇವಕರಿಂದ ನಮಗೆ ಯಾಕೆ ತೊಂದರೆ ಆಗತ್ತತಿ ಅಂತಂತಂದ್ರೆ ನಮಗೆ ನಮ್ಮ ಹತ್ರ ನಾವು ಕೃತಜ್ಞತೆ ಇಲ್ಲ. ನಮ್ಮ ಹತ್ರ ಏನೈತೆ ಅದರ ಬದಲಾಗಿನೂ ಕೃತಜ್ಞತೆ ಇಲ್ಲ. ಇಲ್ಲದ್ರ ವಿಷಯ ಮೇಲೆ ಆಮೇಲೆ ಮಾತಾಡಿದ್ರಾತ. ಇದ್ದಿದ್ರ ಬದಲಾಗ್ಯಾರ ಮನುಷ್ಯಾಗ ಒಂದು ಸ್ವಲ್ಪರೇ ಅನ್ನಿಸ್ಬೇಕಲ್ಲ, ದೇವ್ರು ಇಷ್ಟರ ಕೊಟ್ಟಾನ ನಮಗೆ ಅಂತಂದು ಹೇಳಿ. ಸರ್ಕ್ಯುಲೇಷನ್, ಮನಿ ಗ್ರೋಸ್ ವೆನ್ ಇಟ್ ಫ್ಲೋಸ್ ಫ್ರೀಲಿ. ಟ್ರಸ್ಟ್ ಅಬಂಡನ್ಸ್ ಇನ್ಸ್ಟೆಡ್ ಆಫ್ ಹೋಲ್ಡಿಂಗ್ ಆನ್ ಮನಿ ಟೂ ಟೈಟ್ಲಿ. ನೋಡಿರಿ, ಅತಿಯಾಗಿ ಖರ್ಚು ಮಾಡೋದೂ ಪ್ರಾಬ್ಲಮ್, ಅತಿಯಾಗಿ ಕಂಜೂಸಿ ಮಾಡೋದೂ ಪ್ರಾಬ್ಲಮ್. ಅತಿಯಾಗಿ ಕಂಜೂಸಿ ಮಾಡಿದ್ರಿ ಅಂದರೆ ಸ್ಕೇರ್ಸಿಟಿ, ಮುಗಿತೈತಿ ಅನ್ನುವಂಥ ಒಂದು ಅವ್ಯಕ್ತ ಭಯ. ಆಮೇಲೆ ಅತಿಯಾಗಿ ಖರ್ಚು ಮಾಡ್ತಿದ್ರಿ ಅಂತಂತಂದ್ರೆ ಆ ಎನರ್ಜಿನ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತೀರಿ ಅಂತಂದು ಹೇಳಿ. ಸೊ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಏನು ಮಾಡಿದ್ವಿ ಈಗ ಅಂತಂತಂದ್ರೆ ಟ್ಯಾರೋ ಮೂಲಕ ನೋಡಿದ್ದೀವಿ. ಅಂದ್ರೆ ದುಡ್ಡು, ಶಾಂತಿ, ಸಂತಾನ ಇವಕರಿಂದ ಯಾಕೆ ಪ್ರಾಬ್ಲಮ್ ಐತಿ, ಅಥವಾ ಇವು ಪ್ರಾಬ್ಲಮ್ಸ್ ಯಾಕೆ ನಮಗೆ ರಿಪೀಟೆಡ್ಲಿ ನಾವು ಫೇಸ್ ಮಾಡ್ತೇವೆ ಅಂತಂದು ಹೇಳಿ. ಆಮೇಲೆ ದೇವಿ ತನಗೆ ತಕ್ಕಂಗೆ ಏನು ಹೇಳಿದ್ಲಕ್ಕೆ, ತನ್ನ ಡೆಲಿಕೇಟ್ ವರ್ಜನ್ದೊಳಗೆ ಹೆಂಗೆ ಬೇಕು ಅದನ್ನು ಹೇಳಿದ್ಲು, ತನ್ನ ಫಿಯರ್ಸ್ ಫಾರ್ಮ್ದೊಳಗೆ ಏನು ಬೇಕು ಅದನ್ನು ಹೇಳಿದ್ಲು. ಸೊ ನನಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ರೀಡಿಂಗ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೆ ಇದನ್ನು ಶೇರ್ ಮಾಡಿರಿ, ವಿಡಿಯೋ ಕಮೆಂಟ್ ಪಾಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು.